ನಮಸ್ಕಾರ ಗುರುವೇ, ಹೇಗಿದ್ದೀರಾ? ಆರಾಮ? ಕೆಲ್ಸಗಳೆಲ್ಲ ಹೇಗೆ ನಡೀತಾ ಇದೆ? ಮನೆಯೆಲ್ಲ ಚೆನ್ನಾಗಿದ್ದಾರಾ? ನಂದು ಕೆಲ್ಸಗಳೆಲ್ಲ ಆರಾಮಾಗಿ ನಡೀತಾ ಇದೆ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಮತ್ತು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿರೋ ಆಲ್ರೆಡಿ ಗೊತ್ತಿರುತ್ತೆ. ನಾನು ಕವಾಸಾಕಿ ನಿಂಜಾ ZX 10R ಗಾಡಿ ತೊಗೊಂಡೆ ಗುರು. ಅದನ್ನೇ ಓಡಿಸ್ಕೊಂಡು ಹೋಗ್ತಾ ಇರೋದೀಗ. ಎಲ್ರಿಗೂ ಒಂದು ಶಾಕ್ ಆಗಿರುತ್ತೆ, ಏನಪ್ಪ ZX 10R ಬಗ್ಗೆ ಲಾಸ್ಟ್ ಪಾಡ್ಕಾಸ್ಟ್ನಲ್ಲಿ ಅಷ್ಟು ಹೈ ಆಗಿ ಮಾತಾಡಿಲ್ಲ, ಆದ್ರೂ ZX 10R ತೊಗೊಂಡ್ಬಿಟ್ಟಿದ್ದಾನೆ. RRR ಅಂತಿದ್ದ, V4 ಅಂತಿದ್ದ, ಸಡನ್ ಆಗಿ ZX 10R ಹೇಗೆ ಗುರು ಅಂತ ಎಷ್ಟೋ ಜನಕ್ಕೆ ಪ್ರಶ್ನೆ ಇದೆ. ತುಂಬಾ ಜನ ನನಗೆ ಮೆಸೇಜ್ ಹಾಕಿದ್ರು ಇನ್ಸ್ಟಾಗ್ರಾಮ್ನಲ್ಲಿ, ಇದನ್ನು ಅನ್ವಿಲ್ ಮಾಡಿದಾಗ ಈ ಗಾಡಿ ತೊಗೊಂಡಿರೋ ವಿಡಿಯೋ ಎಲ್ಲ ಹಾಕಿದ್ದು. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ. ಏನಕ್ಕೆ ಇದನ್ನು ತೊಗೊಂಡೆ, ಇದು ತೊಗೊಂಡಿರೋ ಕಾರಣ ಏನು, ಮತ್ತು ಇದ್ರ ಮೇಲೆ ಏನೇನು ನಾನು ಮಾಡ್ಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ, ಏನು ಅಪ್ಗ್ರೇಡ್ ಮಾಡಿದ್ದೀನಿ, ಅದ್ರ ಜೊತೆಗೆ RRR ಯಾಕೆ ತೊಗೊಂಡಿಲ್ಲ, ಸೂಪರ್ ಡ್ಯೂಕ್ ಯಾಕೆ ತೊಗೊಂಡಿಲ್ಲ, ಎಲ್ಲಾದ್ರ ಬಗ್ಗೆನೂ ಮಾತಾಡೋಣ ಡೀಟೇಲ್ ಆಗಿ. ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಈ ವಿಡಿಯೋ, ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಲೆ. ಟಾಪಿಕ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಡೆಲಿವರಿ ತೊಗೊಂಡಿದ್ದೀನಲ್ಲ, ಈ ಗಾಡಿದು ಒಂದು ಒಳ್ಳೆ ವಿಡಿಯೋ ಮಾಡಿದ್ದೀವಿ, ಅದನ್ನು ಹಾಕ್ತೀನಿ, ನೋಡ್ಕೊಂಬನ್ನಿ ಹೇಗಿದೆ ಅಂತ ಹೇಳ್ರಿ ಕಮೆಂಟ್ ಸೆಕ್ಷನಲ್ಲಿ. Whatever happens, happens. Stop obsessing over things that you can't control. Life will not go the way you planned, and that's okay. Just learn to accept things and trust in timing, and don't forget, everything happens for a reason. Stay positive, make the best out of what life threw at you, and when you're frustrated about that things didn't go the way you planned, remember, God had a different plan. Whatever happens, happens. Maybe them my tears might let me know all the stars are blue, sure. All the stars are blue, sure. All the stars are blue. Maybe them my tears might let me know all the stars are closer. All the stars are closer. All the stars are closer. Tell me what you gon' do to me. Confrontation ain't nothing new to me. You could bring a bullet, bring a sword, bring a morgue, but you can't bring the truth to me. ನೋಡಿದ್ರಲ್ಲ ಹೇಗೆ ಅನಿಸ್ತು ಡೆಲಿವರಿ ವಿಡಿಯೋ. ವಾಟ್ ಎವರ್ ಹ್ಯಾಪನ್ಸ್ ಅಷ್ಟೇ. ಮ್ಯಾಟರ್ ಆಫ್ ದ ಫ್ಯಾಕ್ಟ್ ಏನಂದರೆ, Y10R ಅಲ್ಲ, ಇದರಿಂದ ಒಂದಷ್ಟು ಕಾರಣಗಳಿದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು, ನಾನು ಈ 10R ತೊಗೊಂಡು ಒಂದು ಪ್ರಾಜೆಕ್ಟ್ 10R ಥರ ಮಾಡಿಕೊಂಡು ಒಳ್ಳೆ ಅಪ್ಗ್ರೇಡ್ಸ್ಗಳು ಮಾಡೋಣ ಅಂತ ಅವಾಗಿಂದ ಪ್ಲ್ಯಾನ್ ಇತ್ತು. ನಾನು ಪ್ಯಾನಿಗಲ್ಲೇ V4 ತೊಗೊಂಡಿದ್ದು ಮುಂಚೆಯಿಂದನೂ ಪ್ಲ್ಯಾನ್ ಇತ್ತದು. ಆಲ್ರೆಡಿ ಒಂದು 10R ನಾನು ಆ ಟೈಮ್ನಲ್ಲೇ ಫೈನಲೈಸು ಮಾಡಿಟ್ಟಿದ್ದೆ, ನಾನು ಮತ್ತು ಭಾನುವರು. ಲಾಸ್ಟ್ ಮಿನಿಟಲ್ಲಿ ಪ್ಲ್ಯಾನ್ನ ಚೇಂಜ್ ಮಾಡಿದ್ದು ಆಯಿತು. ಏನಕ್ಕೆ ಅಂದರೆ, ಆ ಟೈಮ್ನಲ್ಲಿ ನನ್ನ ಮೈಂಡಿಗೆ ಬಂದಿದ್ದು, ಆಟ್ ಎನಿ ಕಾಸ್ಟ್ ಗುರು, ಸೆಗ್ಮೆಂಟಲ್ಲೇ ದಿ ಮೋಸ್ಟ್ ಪವರ್ಫುಲ್ ಮೋಟರ್ ಸೈಕಲ್ನ ಒಂದು ಇಡಬೇಕು ಅಂತ. ಅದಕ್ಕೋಸ್ಕರ ಪ್ಯಾನಿಗಾಲೆ V4S ತೊಗೊಂಡಿದ್ದು, ಫುಲ್ಲಿ ಲೋಡೆಡು. ಅದರಲ್ಲಿ ಏನೇನು ಮಾಡಬೇಕಿತ್ತು ಎಲ್ಲ ಮಾಡಿದಾಯ್ತು, ಎಲ್ಲ ಥರ ರೈಡ್ಸ್ ಮಾಡಿದಾಯ್ತು, ಮಸ್ತ್ ರೈಡ್ಗಳು ಮಾಡಿದ್ವಿ. ಅದರಲ್ಲಿ ತುಂಬ ಫನ್ ಇತ್ತು ಆ ಗಾಡಿ. ಎಲ್ಲ ಆಯಿತು, ಅದನ್ನು ಕೊಟ್ಟಿದ್ದಾಯ್ತು, ಅದ್ರ ಬಗ್ಗೆ ವಿಡಿಯೋನು ಮಾಡಿದ್ದಾಯ್ತು, ಆಲ್ರೆಡಿ ನೋಡಿರ್ತೀರ ನೀವು. ಅದಾದ್ಮೇಲೆ ಯಾವ ಗಾಡಿ ತೊಗೊಂಡ್ಲಿ ಅನ್ನೋದೇ ದೊಡ್ಡ ಪ್ರಶ್ನೆ ನನಗಿದ್ದು. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದ್ದೆ ನಾನು. ಅಯ್ಯೋ ಬೇಜಾನ್ ಮೈಂಡ್ ಎಲ್ಲ ಸ್ವಿಂಗ್ ಹೊಡಿತಾ ಇತ್ತು. ಹೈಪರ್ ನೆಕೆಡ್ಗೆ ಹೋಗೋಣ, ಇಲ್ಲ ಸಾಕು ಸೂಪರ್ ಸ್ಪೋರ್ಟ್ಸ್ ಎಲ್ಲ ಅಡ್ವೆಂಚರ್ಗೆ ಹೋಗ್ಬೋಣ. ಮೈಂಡ್ ಆ ಕಡೆ ಈ ಕಡೆ ಈ ಕಡೆ ಸ್ವಿಂಗ್ ಹೊಡಿತಲೇ ಇತ್ತು. ಅಟ್ ದಿ ಎಂಡ್ ಆಫ್ ದ ಡೇ ನಾನು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದು ಒಂದು ಟಾಪ್ ಮೋಸ್ಟ್ ಪ್ರಯಾರಿಟಿಯಲ್ಲಿ ಇದ್ದಿದ್ದು RRR. ಯಾವಾಗ ಓಡಿಸ್ತೆ ನಾನು ರಾಘವೇಂದ್ರ ಬ್ರೋದು, ಆವಾಗಲೇ ಫಿಕ್ಸ್ ಆಗಿಬಿಟ್ಟಿದೆ ನಾನು RRR ತೊಗೊಬೇಕು ಗುರು ನೆಕ್ಸ್ಟು. ಇಲ್ಲ ಅಂದರೆ V4 ತೊಗೊಳ್ಬೇಕಂತನೂ ಇತ್ತು ಹೊಸದು. ಅದೆಲ್ಲ ಒಂದು ಕಡೆ ಆಲ್ರೆಡಿ V4 ತೊಗೊಂಡಿದ್ದಾಯ್ತು, ಎಲ್ಲ ಥರ ಓಡಿಸಿದ್ದಾಯ್ತು. ಮತ್ತೆ V4 ಹೋದ್ರೆ ಏನು ಮಜಾ ಇರುತ್ತೆ. V4 ಎಲ್ಲ ನೋಡಿದಾಯ್ತು, V4 ಸಾಕು, ಇನ್ಲೈನ್ 4 ಹೋಗೋಣ ಅಂತ ನನ್ನ ಪ್ಲಾನಲ್ಲಿ ಇತ್ತು. ಇನ್ಲೈನ್ 4 ಅಂದರೆ ಅಟ್ ಎನಿ ಕಾಸ್ಟು RRR ತೊಗೊಬೇಕು ಅಂತ ನನಗೆ ಇದ್ದಿದ್ದು ಮೈಂಡಲ್ಲಿ. ಅದ್ರ ಜೊತೆಗೆ ಹೈಪರ್ ನೇಕೆಡ್ಗೂ ಹೋಗೋಣ ಅಂತ ನನ್ನ ಮೈಂಡಲ್ಲಿ ಇತ್ತು. ಹೈಪರ್ ನೇಕೆಡ್ ಅಂತ ಬಂತು ಅಂದರೆ ಸೂಪರ್ ಡ್ಯೂಕ್ 1390 ಮತ್ತೆ ಸ್ಟ್ರೀಟ್ ಫೈಟರ್ V4S, ಇದೆರಡು ಮೈಂಡಲ್ಲಿ ಇತ್ತು. ಎರಡೂ ಬಂಬಾರ್ಡ್ ಗಾಡಿ ಗುರು, ಮಸ್ತ್ ಗಾಡಿ. ಎರಡೂ ಕ್ಯಾರೆಕ್ಟರ್ ಡಿಫರೆಂಟ್ ಇದೆ. ಎಷ್ಟೊಂದು ವಿಡಿಯೋಸ್ ನೋಡಿದ್ದೀನಿ, ರಿಸರ್ಚ್ ಮಾಡಿದ್ದೀನಿ. 1390 ನಾನು ಓಡಿಸಿಲ್ಲ, ಆದರೆ ಸ್ಟ್ರೀಟ್ ಫೈಟರ್ V4S ತರವಾಗಿ ಓಡಿಸಿದ್ದೀನಿ ಮಾತ್ರ. ಸಖತ್ ಗಾಡಿ ಗುರು, ಅದು ಸೂಪರ್ ಗಾಡಿ ಮಾತ್ರ. ಅದು ನೆಕ್ಸ್ಟ್ ಲೆವೆಲ್ ಶಿಟ್. ಅದು ಕರ್ವ್ಸ್ನಲ್ಲೆಲ್ಲ ಹೇಗೆ ಹೋಗುತ್ತೆ ಅಂದರೆ, ಕಾರ್ನರ್ಸ್ ಎಲ್ಲ ಏನು ಪ್ಯಾನಿಗಾಲೆಗೇನೆ ಚಕ್ಕರ್ ಕೊಡುತ್ತಾ ಗಾಡಿ, ಅಂದರೆ ಆ ಥರ ಇದೆ ಅದ್ರದ್ದು. ಮಿಡ್ ರೇಂಜ್ ಎಲ್ಲಾನು ಸಖತ್ ಪವರ್ಫುಲ್ ಗಾಡಿ ಅದು. ಏನಕ್ಕಂದ್ರೆ ಆ ಸೆಗ್ಮೆಂಟ್ ಎಲ್ಲ ದಿ ಮೋಸ್ಟ್ ಪವರ್ಫುಲ್. ಅದಕ್ಕೆ ಎಕ್ಸಾಸ್ಟ್ ಹಾಕ್ಬಿಟ್ರೆ 220+ ಹಾರ್ಸ್ ಪವರ್ ಹೊರಟೋಗ್ಬಿಡುತ್ತೆ ಅದು. ಯಾವುದು ನೇಕೆಡ್ ಗಾಡಿಗೆ ಅದು ಇತ್ತು ಮೈಂಡಲ್ಲಿ ನನಗೆ. ಸಖತ್ ಫನ್ ಗಾಡಿ ಅದು. ಆದರೆ 1390 ಬಂದ್ಬಿಟ್ಟು ಟೋಟಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ಲ, ಅದು ಎಲ್ಲ ಅಂದ್ರಲ್ಲಿ ವೀಲಿ ಪಾಪ್ ಆಗ್ತಾ ಇರುತ್ತೆ. ಆಮೇಲೆ ಸೂಪರ್ ಡ್ಯೂಕ್ ಅಂತ ಬಂತು ಅಂದರೆ ಅದು ನನಗೆ ಸಿಕ್ಕಾಪಟ್ಟೆ ಮುಂಚೆಂದ ಆಸೆ, ನಿಮಗೂ ಗೊತ್ತು. ಭಯಂಕರ ಗಾಡಿ, ಬರೀ 2 ಸಿಲಿಂಡರ್ನಲ್ಲೇನೆ 190 ಹಾರ್ಸ್ ಪವರು. ಅದಕ್ಕಿನ್ನೂ ಎಕ್ಸಾಸ್ಟ್ ಎಲ್ಲ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಬ್ರೂಟಲ್ ಆಕ್ಸಿಲರೇಷನ್, ಇನ್ಸೇನ್ಲಿ ಪವರ್ಫುಲ್ ಮೋಟರ್ ಸೈಕಲ್. ಅದನ್ನು DVR ಆಲ್ರೆಡಿ ನೋಡಿರ್ತಾರೋ ವಿಡಿಯೋಸ್ನಲ್ಲೆಲ್ಲ. ಮಸ್ತ್ ಗಾಡಿ ಅದು. ನೇಕೆಡ್ ಅಲ್ಲಿ ಏನೋ ಬಾಂಬ್ ಗಾಡಿ 1390. ಅದೇ ಸ್ಟ್ರೀಟ್ ಫೈಟರ್ V4S ಅದು ಟೋಟಲಿ ಡಿಫ್ರೆಂಟ್ ಕ್ಯಾರೆಕ್ಟರು, ತುಂಬಾನೇ ಶಾರ್ಪ್ ಪ್ರಿಸೈಸ್ ಕಾರ್ನರ್ಸು, ಅದು ಬೇರೆ ಥರನೇ. ನನಗೆ ಹೈಪರ್ ನೇಕೆಡ್ ಪರ್ಸ್ನಲ್ ಫೇವರೇಟು ಸ್ಟ್ರೀಟ್ ಫೈಟರ್ V4S. ನಾನು ಯಾವಾಗ ಓಡಿಸ್ತೆ ಅದು ಭರತ್ ಬ್ರೋದು, ಮತ್ತು ಗೋವಾಯಿಂದ ಓಡಿಸ್ಕೊಂಬಂದೆ ನಾನು.
ಆವಾಗಂತೂ ನಾನು ಫಿಕ್ಸ್ ಆಗಿಬಿಟ್ಟಿದೆ ಗುರು, ಸ್ಟ್ರೀಟ್ ಫೈಟರ್ V4S ಅಂತ 1390 ಇತ್ತು ಮೈಂಡಲ್ಲಿ. ಕೊನೆಗೆ ಏನು ಅನಿಸ್ತು ನನಗೆ, ಒಂದು 2018 V4 ಎತ್ಕೊಳ್ಳೋಣ, ಅದನ್ನ ಎತ್ಕೊಂಡು ಭಯಂಕರ ಲೋಡ್ ಮಾಡೋಣ ಹಾಗೆ ಹೇಗೆ ಅಂತ ಪ್ಲ್ಯಾನ್ ಬಂತು. ಒಂದು 2018 2019 V4S ಎಲ್ಲ ನೋಡಿದೆ. ಯಾಕೋ ನನಗೆ ಒಂದು ಕಡೆ ಸಾಕು ಗುರು, V4S ಬೇಡ, ಮೈಂಡ್ ಅದೇ ಸ್ವಿಂಗ್ ಹೊಡಿತಾ ಇತ್ತು. ಕೊನೆಗೆ ಒಂದಕ್ಕೆ ಫಿಕ್ಸ್ ಆಗ್ಬೋಣ, ಟ್ರಿಪಲ್ ಎತ್ತಾಕೊಂಬಿಟ್ಟು ಆರಾಮಾಗಿ ಪೀಸಾಗಿ ಇದ್ಬೋಣ ಅಂತ. RRR ಬುಕ್ಕಿಂಗ್ ಅದೆಲ್ಲ ವಿಚಾರಿಸಿದ್ರೆ ಎಲ್ಲಿ ಗುರು, ಬುಕ್ಕಿಂಗ್ ಮಾಡಿರೋರನ್ನೇ 4-5 ತಿಂಗಳಾದ್ರೂ ಅವ್ರಿಗೆ ಅಪ್ಡೇಟ್ ಇಲ್ಲ ಗಾಡಿ ಯಾವಾಗ ಬರುತ್ತೆ ಅಂತ. ಈ ಥರ ಪರಿಸ್ಥಿತಿ ಇದೆ ಹೋಂಡಾದು. ಮತ್ತು ಒಬ್ಬೊಬ್ಬರು 1 ವರ್ಷ ಎಲ್ಲ ಕಾದಿದ್ದಾರತ್ತಪ್ಪ ಬುಕ್ಕಿಂಗ್ ಮಾಡಿಬಿಟ್ಟು ಗಾಡಿ ಡೆಲಿವರಿ ತೊಗೊಳೋದಕ್ಕೆ RRR. ನನಗೆ ಏನು ಅನ್ಸ್ಬಿಡ್ತು, ಇದೇನು ಗುರು ಇದು, ಇನ್ನೇನು ರೇರ್ ಡೈಮಂಡಾ, ಇಲ್ಲಾಂದ್ರೆ ಏನಕ್ಕೆ ಅಷ್ಟು ಕಾಯಬೇಕು ದುಡ್ಡುಗಳು ಕೊಟ್ಕೊಂಡು ನಾವೆಲ್ಲ ಬುಕ್ಕಿಂಗ್ ಏನೋ 1 ಲಕ್ಷನೋ ಕೊಟ್ಬಿಟ್ಟು ಈ ಥರ ಎಲ್ಲ ಕಾಯ್ಕೊಂಡು ಕೂತ್ಕೊಬೇಕಾ? 1 ವರ್ಷ ಎಲ್ಲ ಕಾಯಂಗಿದೆ, ನನ್ನ ಮೈಂಡ್ ಸೆಟ್ಟು ಚೇಂಜ್ ಆಗೋಗುತ್ತೆ. ನಾನು ರಿಟೈರ್ಮೆಂಟು ತೊಗೊಂಡ್ಬಿಟ್ಟು ಅತ್ಲಾಗ ಅಡ್ವೆಂಚರ್ ಗಾಡಿ ಏನಾದ್ರು ತೊಗೊಂಡೆ ಗೊತ್ತಿಲ್ಲ, ಅಷ್ಟೆಲ್ಲ ಕಾಯೋ ಪೇಷನ್ಸ್ ಇಲ್ಲ ನನಗೆ. ಆಲ್ರೆಡಿ 6 to 7 ಮಂತ್ಸಿಂದ ನನಗೆ ಗಾಡಿ ಇಲ್ದಲೆ ಲೈಟಾಗಿ ಸೈಕ್ ಆಗಿಬಿಟ್ಟಿದೆ. ಪ್ಯಾನಿಗಲ್ಲೇ ಕೊಟ್ಟಾದ್ಮೇಲೆ ಕೊಡೋ ಟೈಮಲ್ಲೂ ನಾನು ಓಡಿಸ್ತಾ ಇಲ್ಲ ಅದನ್ನ, ಏನಕ್ಕಂದ್ರೆ ಸೇಲ್ಗಿಟ್ಟಿದ್ನಲ್ಲ, ಸುಮ್ಮನೆ ಓಡಿಸಿ ಆಮೇಲೆ ಏನಾರು ಅಕಸ್ಮಾತ್ ಆಗಿದ್ರೆ ಯಾಕೆ ಅಂತ ಸೈಡ್ಗೆ ಇಟ್ಬಿಟ್ಟಿದ್ದೆ ನಾನು ಗ್ಯಾರೇಜ್ನಲ್ಲಿ. 6-7 ತಿಂಗಳಿಂದ ಗಾಡಿ ಓಡಿಸಿಲ್ಲ ನಾನು ಸೂಪರ್ ಬೈಕು. ಈ ಥರ ಸೈಕಾಗಿ ಕೂತಿದ್ದೆ ನಾನು. ಇನ್ನು RRR ಬುಕ್ ಮಾಡಿ ಅದು ಗಾಡಿ ಬೇರೆ ಬರೋದು ಲೇಟು ಅದು ಇದು ಅಂತ ಹೇಳಿದ್ರ ನಾನು ಇನ್ನೂ ಸೈಕಾದೆ ಗುರು. ಇನ್ನೊಂದು 6-7 ಇಲ್ಲ 1 ವರ್ಷ ಎಲ್ಲ ಗಾಡಿಗೋಸ್ಕರ ಕಾಯ್ಕೊಂಡು ಕೂತ್ಕೊಳಕ್ಕಾಗಲ್ಲ ಬುಕ್ಕಿಂಗ್ ಮಾಡ್ಕೊಂಡು. ಯೂಸ್ ಮಾರ್ಕೆಟಲ್ಲೂ ನೋಡಿದೆ, ಒಂದು ಸಿಗಾಕೊಂತು RRR. ಆದರೆ ಅದು ಪೇಪರ್ಸ್ ಏನೋ ಜುಗಾಡಿದೆ ಅಂತ ಗೊತ್ತಾಯಿತು ಬ್ಯಾಕ್ಗ್ರೌಂಡಲ್ಲಿ, ಅದಕ್ಕೆ ಅದನ್ನು ಬಿಟ್ಬಿಟ್ಟೆ, ಡ್ರಾಪ್ ಮಾಡಿಬಿಟ್ಟೆ. ಅದಾದ್ಮೇಲೆ 1390 ತೊಗೊಳ್ಳೋಣ ಅಂತ ಅದನ್ನು ಬಫರಲ್ಲಿ ಇಟ್ಟಿದ್ದೆ. 2 ಗಾಡಿ ಇತ್ತು ಅನ್ಕೊಂತೀನಿ, ಶೋರೂಮ್ನಲ್ಲಿ ಹೋಗಿದ್ರಿ ಒಂದ್ಸರಿ, 2 ಗಾಡಿ ಇತ್ತು. ಬುಕ್ಕಿಂಗ್ ಮಾಡೋಣ ಬೇಡವಾ ನಾನು DV ಅವ್ರ ಜೊತೆ ಮಾತಾಡ್ತಿದ್ದೆ ಅದ್ರ ಬಗ್ಗೆನೆ. ಕೊನೆಗೆ DV ಅವ್ರು ಎತ್ತಾಕೊಂಡ್ರು ಗಾಡಿ. ಅದು ಅದಾದ್ಮೇಲ್ಗಡೆ ಗಾಡಿ 2 ಇದ್ದಿದ್ದು ಹೋಗ್ಬಿಟ್ಟಿದೆ, ಸೋಲ್ಡ್ ಔಟು. ಮತ್ತೆ ವಿಚಾರಿಸಿದ್ರೆ ಇವಾಗ KTM ಗೊತ್ತಿಲ್ಲ ಯಾವಾಗ ಗಾಡಿ ಬರುತ್ತೆ ಅಂತ. KTM ಅವ್ರು ಇನ್ನೂ ಹೇಳಿಲ್ವಂತೆ ನಮ್ಮ KTM ಇಂಡಿಯಾಗೆ ಆಸ್ಟ್ರಿಯಾದಿಂದ ಯಾವಾಗ ನೆಕ್ಸ್ಟ್ ಬುಕಿಂಗ್ ಸ್ಲಾಟ್ ಓಪನ್ ಆಗುತ್ತೆ, ಏನು ಹೇಳ್ತಾ ಇಲ್ಲ. ಅದು ಯಾವಾಗ ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ ನಮ್ಮ KTM ಇಂಡಿಯಾ ಅವ್ರಿಗೂ. ಏನಕ್ಕೆ KTMದೆಲ್ಲ ಸ್ವಲ್ಪ ಇಶ್ಯೂಸ್ ಆಗಿತ್ತಲ್ಲ, ಆಗ ಬ್ಯಾಂಕ್ರಪ್ಟ್ ಆಗಿ ಆಮೇಲೆ ಬಜಾಜ್ ಅವ್ರು ತಗೊಂಡು ಅದು ಯಾವಾಗ ನೆಕ್ಸ್ಟ್ ಸ್ಲಾಟ್ ಬುಕಿಂಗ್ ಓಪನ್ ಮಾಡ್ತಾರೋ, ಮ್ಯಾನುಫ್ಯಾಕ್ಚರಿಂಗ್ ಓಪನ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಅದನ್ನು ಇವಾಗ ಕನ್ಫರ್ಮ್ಡ್ ಇಲ್ಲ, ಓಕೆನಾ, ಅದು ರೂಲ್ಡ್ ಔಟು. ಆದರೆ ಕೊನೆಗೆ ನನಗೆ ಸ್ಟ್ರೀಟ್ ಫೈಟರ್ V4SP ಒಂದು ಗಾಡಿ ಇತ್ತು ಗುರು ಯೂಸ್ ಮಾರ್ಕೆಟಲ್ಲಿ. SP ಅಂದರೆ ಗೊತ್ತಲ್ಲ ಗುರು, ಮಸಾಲ ನೆಕ್ಸ್ಟ್ ಲೆವೆಲ್ ಮಸಾಲ ಇದೆ SP-ನಲ್ಲಿ. ಅದರದ್ದು ಬ್ರಷ್ಟ್ ಅಲ್ಯೂಮಿನಿಯಂ ಟ್ಯಾಂಕೇನೆ 3 ಲಕ್ಷ 4 ಲಕ್ಷ ಆಗುತ್ತೇನೋ. ಮತ್ತು ಅದರಲ್ಲಿ ಮಾರ್ಚಿಸಿನಿ ಮೆಗ್ನೀಷಿಯಂ ವೀಲ್ಸು, ತುಂಬಾ ಲೈಟ್ ವೈಟು ಮಸ್ತ್ ವೀಲ್ಸು, ಅನ್ಸ್ಪ್ರಂಗ್ ಮಾಸ್ ಇರಲ್ಲ, ನೆಕ್ಸ್ಟ್ ಲೆವೆಲ್ ಶೀಟ್ ಅದು ಒಂದು 5-6 ಲಕ್ಷ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾರ್ಬನ್ ಫೈಬರ್ಗಿಂತನೂ ಎಕ್ಸ್ಪೆನ್ಸಿವ್ ಅಂತದ್ದು ಆ ವೀಲ್ಸು. ಅದ್ರ ಜೊತೆಗೆ ಗಾಡಿನ ಡ್ರೈ ಕ್ಲಚ್ ಬರುತ್ತೆ, ಆ ಡ್ರೈ ಕ್ಲಚ್ ಒಂದು 6 ಲಕ್ಷ ಇರುತ್ತೆ ಅನ್ಕೊಳ್ಳಿ. ಅದ್ರ ಜೊತೆಗೆ ಪ್ಯಾನಿಗಲ್ಲಿದ್ದು ಸಸ್ಪೆನ್ಷನ್ನು, ಅದ್ರ ಜೊತೆಗೆ ಬ್ರೇಕ್ಸ್ ಕೂಡ ನೆಕ್ಸ್ಟ್ ಲೆವೆಲು. ಯಾವನು ಹಿಂಗೆ ಬತ್ತವನ್ಲೇ ಮೈ ಮೇಲೆ. ಅದಾದ್ಮೇಲ್ಗಡೆ ಕಾರ್ಬನ್ ಫೈಬರ್ ಮ್ಯಾಟ್ರು ಗಾಡಿನಲ್ಲಿ ಫುಲ್ಲು, ವಿಂಗ್ಲೆಟ್ಸು, ಚೈನ್ ಕವರು, ಮಡ್ಗಾಡು, ಇದೆಲ್ಲ ಫುಲ್ ಕಾರ್ಬನ್ ಫೈಬರು. ಅದಾದ್ಮೇಲ್ಗಡೆ ಅದ್ರದ್ದು ಟ್ಯೂನು ತುಂಬ ಅಗ್ರೆಸಿವ್, ಟ್ರ್ಯಾಕ್ ಫೋಕಸ್ ಟ್ಯೂನು, ರೇಸಿಂಗ್ ಥರ. ಸ್ಟ್ರೀಟ್ ಫೈಟರ್ V4S ಇದೆಯಲ್ಲ ಅದ್ರದ್ದು ಕೆಳಗಿನ ವೇರಿಯಂಟು, ಅದಕ್ಕಿಂತನೂ ಜಾಸ್ತಿ ಅಗ್ರೆಸಿವ್ ಟ್ರ್ಯಾಕ್ನಲ್ಲಿ, ಲ್ಯಾಪ್ ಟೈಮ್ಸಲ್ಲಿ ಎಲ್ಲದ್ರಲ್ಲೂ ನೆಕ್ಸ್ಟ್ ಲೆವೆಲ್ ಶೀಟ್ ಗುರು. ಆ ಗಾಡಿ ಬರೀ 1,000-1,500 ಓಡಿದಷ್ಟೇ, ಸಿಂಗಲ್ ಓನರು, ರೆಡ್ಡಿ ಇತ್ತು. ಎತ್ತಾಕೊಂಬೋಣ ಅಂತ ಅದನ್ನು ಆಲ್ಮೋಸ್ಟ್ ಫೈನಲೈಸ್ ಮಾಡಿ ಇಟ್ಬಿಟ್ಟಿದೆ ಡೀಲು, ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ. ಇದನ್ನ ಇಟ್ಕೊಂಡ್ಬಿಟ್ಟು ಪೀಸ್ ಆಗಿರೋಣ ನೇಕೆಡ್ ಗಾಡಿ ಅಂತ. ಏನಕ್ಕಂದ್ರೆ ನನಗೆ ಸಖತ್ ಇಷ್ಟ ಸ್ಟ್ರೀಟ್ ಫೈಟರು. ಮತ್ತೆ ತಲೆ ಕೆಡ್ತು ಗುರು, ನೇಕೆಡ್ ಆದರೆ ನಾವು ನೋಡಿಯೋದು ಯಾವುದೇ ಗಾಡಿ ತೊಗೊಂಡ್ರು ಗ್ರೂಪ್ ಮೇಲೆ ಡಿಪೆಂಡ್ ಆಗ್ತಾವೆ, ನಾವು ಯಾವ ಗ್ರೂಪ್ ಜಲ್ದಿ ರೈಡ್ ಮಾಡ್ತೀವಿ ಅಂತ. ನಮ್ಮ ಗ್ರೂಪ್ಸ್ನೆಲ್ಲ ಸೂಪರ್ ಸ್ಪೋರ್ಟ್ಸ್ ಇಟ್ಕೊಂಡವ್ರೆ ಎಲ್ಲ ನಮ್ಮ ರೈಡಿಂಗ್ ಬಡೀಸು. ಇವಾಗ ನಾನು ನೇಕೆಡ್ ತೊಗೊಂಡ್ಬಿಟ್ರೆ ಎಲ್ಲೋ ಒಂದು ಕಡೆ ಐ ವಿಲ್ ಬಿ ಲ್ಯಾಗಿಂಗ್ ಬಿಹೈಂಡ್ ಅನಿಸ್ತು. ಅದು ಗ್ರೂಪ್ ಫ್ರೀಕ್ವೆನ್ಸಿ ಮೇಲೂ ಹೋಗುತ್ತಲ್ಲ. ಆವಾಗ ನನಗೆ ಇನ್ನೂ ಒಂದು ಸ್ವಲ್ಪ ಟೈಮು ಸೂಪರ್ ಸ್ಪೋರ್ಟ್ಸಲ್ಲೇ ಸ್ಪೆಂಡ್ ಮಾಡೋಣ ಅಂತ ಅನ್ಸ್ಕೊಂಡಿದ್ದೆ ಸುಮ್ಮನೆ ಹಂಗೆ. ಅದೇ ಮೈಂಡ್ ಫುಲ್ಲು ಶಫಲ್ ಆಗಿಬಿಟ್ಟಿತ್ತು ಕನ್ಫ್ಯೂಷನಲ್ಲಿ. ಆವಾಗ ಏನೋ ಒಂದು ಸಂಡೇ ರೈಡ್ನಲ್ಲಿ ಸುಮ್ಮನೆ ನಾನು ಮತ್ತು ಎಲ್ಲ ನಾವು ರೈಡಿಂಗ್ ಬಡೀಸ್ ಎಲ್ಲ ಹೋಗಿದ್ವಿ. ನಾನು ಯಾವುದು ಗಾಡಿ ಓಡಿಸ್ತಾ ಇಲ್ಲ, ನಾನು ಮಂಜು ಬ್ರೋ ಕಾರಲ್ಲಿ ಸುಮ್ಮನೆ ಬಂದಿದ್ದೆ. ಆವಾಗ ವಾಪಸ್ ಮನೆ ಕಡೆ ಬರಬೇಕಾದ್ರೆ ವೈಶಾಲಿಯಿಂದ ನಮ್ಮ ಯಶ್ ಬ್ರೋ ಇದಾರಲ್ಲ, ಅವರು ತಗೊಳ್ಳಿ ಬ್ರೋ ನನ್ನ ಗಾಡಿ ಓಡಿಸಿ ಅಂತ ಕೊಟ್ಟರು. ಯಾವುದು ZX 10R ಆಯಿತು ಅಂತ ತೊಗೊಂಡು ZX 10R ಮುಂಚೆನೇ ಓಡಿಸಿದ್ದೆ, ತುಂಬ ಹಿಂದೆ ಓಡಿಸಿದ್ದೆ. ಆ ಫೀಲು ಅದರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಮರ್ತೋಗ್ಬಿಟ್ಟಿದ್ದು ನನ್ನ ಮೈಂಡಲ್ಲಿ ಇಲ್ಲ. ಆಯಿತು ಅಂದ್ಬಿಟ್ಟು ಬರ್ಬೇಕಾದ್ರೆ ವೈಶಾಲಿಂದ ಟೋಲ್ ಗೇಟ್ವರೆಗೂ ನಾನೇ ಓಡಿಸ್ಕೊಂಡು ಬಂದಾಗ ನನಗೆ ಪರವಾಗಿಲ್ಲ ಗುರು, ಚೆನ್ನಾಗಿದೆ. ಯಾರ ಜೊತೆ ಓಡಿಸಿದ್ದು ಅಂದರೆ ನಮ್ಮ ಅಭಿಯವ್ರ ಜೊತೆ V4 ಇಬ್ಬರು ಚೆನ್ನಾಗಿ ಓಡಿಸ್ಕೊಂಡು ಬಂದ್ವಿ. ಅವಾಗ ಅನಿಸ್ತು ತಗೊಂಡು ಇದನ್ನ ಯಾಕೆ ಬಿಲ್ಡ್ ಮಾಡಬಾರ್ದು, ಆಲ್ರೆಡಿ ಅದು ನಂದು ಮುಂಚೆನೇ ಹಳೇ ಪ್ಲ್ಯಾನು, ಮಾಡೋಣ ಬಿಲ್ಡ್ ಮಾಡೋಣ ಯಾಕೆ ಮಾಡಬಾರ್ದು ಅಂತ ಅನಿಸ್ತು ಒಂದು ಕಡೆ
ಒಳಗಡೆ. ಆಯ್ತು ಅಂತ ನಾನೇನ್ ಮಾಡಿದೆ, ಹಂಗೆ ಯೋಚನೆ ಮಾಡ್ಕೊಂಡು ಮನೇಲಿದ್ದೆ. ನೈಟ್ ಭಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಯಾವುದೋ ವಿಚಾರಕ್ಕೆ. ಹಾಗೆ ನಾವು ಅದು ಇದು ಆಕ್ಸೆಸರೀಸು ಮಣ್ಣು ಮಸೀತಿ ಏನೋ ಒಂದು ಮಾತಾಡ್ತಾ ಇರ್ತೀವಿ. ಆ ಟೈಮ್ನಲ್ಲಿ ಭಾನು ಅವರು ಒಂದು ಮಾತು ಹೇಳಿದ್ರು, ಬ್ರೋ ರಿತ್ವಿಜ್ ಅವರು ಗಾಡಿ ತಗೊಂತಾ ಇದ್ದಾರೆ 10R, ಒಳ್ಳೆ ಡೀಲ್ ಇದೆ, ಅವರು ತಗೊಂತಾ ಇದ್ದಾರೆ ಅಂತ ಹೇಳಿದ್ರು. ನಾನು ಹೌದಾ ಓಕೆ, ಅದೇನೋ ಲಾಸ್ಟ್ ಲಾಟ್ ಏನೋ ಗಾಡಿ ಆಗೋಗ್ಬೋದು ನೋಡಿ, ನೀವು 10R ಪ್ರಾಜೆಕ್ಟ್ ಅವಾಗಿಂದ ಇತ್ತಲ್ಲ ಮೈಂಡ್ ಅಲ್ಲಿ, ನೋಡಿ ನೀವು ರಿತ್ವಿಜ್ ಏನಾದ್ರು ಬುಕ್ ಏನಾರು ಮಾಡ್ತಿರೋ ಜೊತೆಗೆ ಅಂತ ಭಾನುವ್ರು ಸುಮ್ಮನೆ ಹಂಗೆ ಹೇಳಿದ್ರು. ನಾನು ರಿತ್ವಿಜ್ ಅವ್ರು ಫೋನ್ ಮಾಡಿದೆ, ಏನ್ ಬ್ರೋ ಬುಕ್ ಮಾಡಿದ್ದೀರಾ ಅಂತ ಹೇಳಿದೆ. ಹ್ಞೂ ಬ್ರೋ ಪ್ಲಾನ್ ಇದೆ, ಬುಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಗಾಡಿ ಇದೆಯಾ ಬ್ರೋ ಅಂದೆ. 2 ಗಾಡಿ ಇರೋದು, ಒಳ್ಳೆ ಡೀಲ್ ಕ್ರ್ಯಾಕ್ ಮಾಡೋಣ ಬನ್ನಿ ಅಂತ ಹೇಳಿದ್ರು. ನಾನು ಇಮಿಡಿಯೇಟ್ ಆಗಿ ಬ್ರೋ ಟೇಕ್ ಇಟ್ ಬನ್ನಿ ಬುಕ್ ಮಾಡ್ಬೋಣ ಗಾಡಿನೇ ತಗೊಂಬೋಣ ಅಂದೆ ನಾನು. ಅವರು ಕಾಲೇಜ್ ಡಿಸೈಡ್ ಮಾಡಿದ್ರು ಬುಕ್ ಮಾಡಬೇಕು ಅಂತ ನನ್ನ ಜೊತೆನೆ. ಇಬ್ರು ಫೋನ್ ಇಟ್ಟಿದ್ದೇನೆ, ಸೀದಾ ಅರ್ಧ ಮುಕ್ಕಾಲ್ ಗಂಟೆಯಲ್ಲಿ ಶೋರೂಮ್ ನಲ್ಲಿ ಇದೀವಿ ಇಬ್ರು. ಪೀಕ್ ಟ್ರಾಫಿಕ್ ಅವರ್ ನಲ್ಲಿ 5:30 ಕ್ಲೋಸಿಂಗ್ ಟೈಮ್ ಅನ್ಕೋತೀನಿ ಶೋರೂಮು. 5:30-6 ಗಂಟೆಗೆ ಹೋಗ್ಬಿಟ್ಟು ನನಗೆ ಇದೇ ಕಲರ್ ಬೇಕಿದ್ದು, ಈ ಕಲರ್ ಪರ್ಸ್ನಲಿ ಇಷ್ಟ, ಬೇರೆ ಕಲರ್ಗಿಂತ ನನಗೆ ಪರ್ಸ್ನಲ್ ಈ ಕಲರ್ ಇಷ್ಟ, ಈ ZX 10R ಲೈನಪ್ಪಲ್ಲಿ. ಆಮೇಲೆ ಹೋದ್ವಿ ಶೋರೂಮ್ಗೆ. ಇಮ್ಮಿಡಿಯೇಟಾಗಿ 1 ಲಕ್ಷ ನಾನು ಅಲ್ಲೇ ಬುಕ್ಕಿಂಗ್ ಅಮೌಂಟ್ ಹಾಕಿ, ರಿತ್ವಿಜ್ ಅವರು ಅಲ್ಲೇ ಬುಕ್ಕಿಂಗ್ ಅಮೌಂಟ್ ಹಾಕಿದ್ರು. ನಾನು ಒಂದು 2 ಡೇಸ್ನಲ್ಲಿ ಕಂಪ್ಲೀಟ್ ಪೇಮೆಂಟ್ನು ಕ್ಲೋಸ್ ಮಾಡಿಬಿಟ್ಟೆ. ಫುಲ್ ಕಂಪ್ಲೀಟ್ 1 ಶಾಟ್ ಪೇಮೆಂಟು, EMI ಲೋನ್ಗಿನ್ ಏನಿಲ್ಲ. ಅದಾಗಿದ್ದು 3 ದಿನ ಅದೇನೋ ಶೋರೂಮ್ ಕ್ಲೋಸ್ ಇತ್ತು. ನೆಕ್ಸ್ಟ್ ವೀಕೆ ಡೆಲಿವರಿ ತೊಗೊಂಡ್ಬಿಟ್ಟೆ. ರಿತ್ವಿಜ್ ಅವರು ಮೊನ್ನೆ ಡೆಲಿವರಿ ತೊಗೊಂಡ್ರು. ಬಾಟಮ್ ಲೈನ್ ಏನಂದ್ರೆ, ಈ ಗಾಡಿ ತೊಗೊಳೋದಕ್ಕೆ ಮೇನ್ ಕಾರಣ 3 ಜನ. ಒಂದು ಯಶ್ ಬ್ರೋ, ನೆಕ್ಸ್ಟ್ ಭಾನು ಅವರು, ಅದಾದ್ಮೇಲೆ ರಿತ್ವಿಜ್ ಅವರು. ಈ 3 ಜನದಿಂದನೇ ಇಮಿಡಿಯೇಟ್ ಆಗಿ ಗಾಡಿ ತೊಗೊಂಡಿದ್ದು. ಆಕ್ಚುಲಿ ನನ್ನ ಮೈಂಡಲ್ಲೂ ಅವಾಗಿಂದ ಇತ್ತು, ಆದ್ರೆ ಡಿಸಿಷನ್ ಮಾಡೋದಕ್ಕೆ ಇಮಿಡಿಯೇಟ್ ಆಗಿ 3 ಜನ ಕಾರಣ. ಇವಾಗ ಒಂದು ಜನ ಅನ್ಕೊಂಡಿರ್ತಾರೆ, ಯಾಕೆ ಬ್ರೋ S1 ತೊಗೊಂಡಿಲ್ಲ, ಯಾಕೆ ಬ್ರೋ Yamaha R1 ಇತ್ತು. Yamaha R1 ಫಸ್ಟ್ ಆಫ್ ಆಲ್ ಶೋರೂಮ್ ನಲ್ಲಿ ಇಲ್ಲ, ಇಂಡಿಯಲ್ಲಿ ಅದನ್ನ ಸೇಲ್ ಮಾಡ್ತಾ ಇಲ್ಲ. ಯೂಸ್ ಮಾರ್ಕೆಟ್ ಅಲ್ಲೂ Yamaha R1 ತುಂಬಾನೇ ಕಮ್ಮಿ. ನನಗೆ ಅಂದ್ರೆ ತುಂಬಾ ಹಳೆ ಗಾಡಿಗೆ ಹೋಗ್ಬೇಕಾಗುತ್ತೆ, ಅದಕ್ಕೆ Yamaha R1 ಪ್ಲಾನ್ ಇಲ್ಲ. ನೆಕ್ಸ್ಟ್ S1000 RR ಆಲ್ರೆಡಿ ನಮ್ಮ ಗ್ರೂಪ್ ಅಲ್ಲಿ 2 ಗಾಡಿ ಇತ್ತು ಮುಂಚೆಯಿಂದನೇ. ಎಸ್ಪೆಷಲಿ ಮಂಜು ಅವ್ರ ಗಾಡಿ, ನಾನು ಅವಾಗ ಸ್ಪೀಡ್ 300 ಇಟ್ಕೊಂಡಿದ್ದಾಗ ನೇಕೆಡ್ ಗಾಡಿ, ಇಬ್ರು ತುಂಬಾ ರೈಡ್ಸ್ ಮಾಡ್ಬೇಕಾದ್ರೆ ಅವ್ರ ಗಾಡಿ ನಾನು ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡು ಆ ಗಾಡಿನ ಚೆನ್ನಾಗಿ ಓಡಿಸ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿದ ಆಗೋಯ್ತು. ನನಗೆ S1000 RR ಮೇಲೆ ಅವಾಗಲೇ ಓಡಿಸಿರೋದಕ್ಕೆ ಅದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಇದನ್ನ ನಾನು ಪ್ರಾಪರ್ ಆಗಿ ಇನ್ನೂ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಒಳ್ಳೆ ಡೀಲರ್ ಸಿಕ್ತು, ಥ್ಯಾಂಕ್ಸ್ ಟು ರಿತ್ವಿಜ್ ಬ್ರೋ. ಅದರಿಂದ ಯಾಕೆ ಇದನ್ನ ತಗೊಂಡು ಅಪ್ಗ್ರೇಡ್ ಮಾಡಬಾರ್ದು. ನಾನು ಆಲ್ರೆಡಿ ನನ್ನ ಪಾಡ್ಕಾಸ್ಟ್ ಅಲ್ಲೂ ಹೇಳಿದ್ದೆ, ಗಾಡಿನ ಅಪ್ಗ್ರೇಡ್ ಮಾಡಿದ್ರೆ ಮಸಾಲ ಹಾಕಿದ್ರೆ ಇದಕ್ಕೆ ಮಸ್ತ್ ಇರುತ್ತೆ ಅಂತ. ಇನ್ ಟರ್ಮ್ಸ್ ಆಫ್ ಟ್ಯೂನು, ಬ್ರೇಕ್ಸು, ಸ್ಟೀರಿಂಗ್ ಡ್ಯಾಂಪ್ನರು, ವೀಲ್ಸು, ಲೈನ್ಸು, ಬ್ರೇಕ್ ಪ್ಯಾಡ್ಸು, ಇದೆಲ್ಲಾನು ಚೇಂಜ್ ಮಾಡಿದ್ರೆ ಮಸ್ತ್ ಇರುತ್ತೆ ಅಂತ ನಾನು ಆಲ್ರೆಡಿ ಪಾಡ್ಕಾಸ್ಟ್ ನಲ್ಲಿ ಹೇಳಿದ್ದೆ. ಅದನ್ನ ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ, ಲಿಸ್ಟ್ ಇಟ್ಕೊಂಡಿದ್ದೀನಿ ಒಂದಷ್ಟು ಅಪ್ಗ್ರೇಡ್ ಮಾಡಬೇಕು ಅಂತ. ಎಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ಮಾಡ್ತೀನಿ ಅಂತ. ನೋಡಿ ಬ್ರೇಕ್ಸ್ ಬಂದು ಇದು ಸಾಕಾಗಿದೆ ಗುರು. ಬ್ರೆಂಬೋ ರೇಸಿಂಗ್ ಟಾಪ್ ಆಫ್ ದ ಲೈನ್ 19 RCS ಕೋರ್ಸಕೋಟ. ಇದು ಮೋಟೋ GP DNA ಹಾಕಿದ್ದಾರೆ ಇದರಲ್ಲಿ. ಇದ್ರದ್ದು ನೆಕ್ಸ್ಟ್ ವರ್ಷನ್ ಬಂದು ಮೋಟೋ GPನಲ್ಲಿ ಯೂಸ್ ಮಾಡ್ತಾರೆ ಬ್ರೇಕ್ಸ್. ಇದು ಅಷ್ಟು ಚೆನ್ನಾಗಿರೋ ಬ್ರೇಕ್ಸ್, ಟಾಪ್ ಆಫ್ ದ ಲೈನು. ಯೂಸ್ ಮಾಡಿರೋರಿಗೆ ಗೊತ್ತು ಇದ್ರ ಬೆಲೆ ಏನಂತ. ಅಷ್ಟು ಚೆನ್ನಾಗಿ ಬೈಟ್ ಕೊಡ್ತಿದೆ. 40% ಬೈಟು ಇನ್ಕ್ರೀಸ್ ಆಗಿದೆ. ಸ್ಟಾಕ್ ಸಿಲಿಂಡರ್ಗೂ ಇದಕ್ಕೂ ಸಖತ್ ಬ್ರೇಕಿಂಗ್ ಪವರ್ ಇದೆ. ಅದರಲ್ಲಿ 3 ಕ್ಲಿಕ್ಸ್ ಇದೆ ನೋಡಿ ಇಲ್ಲಿ, ರೇಸು, ಸ್ಪೋರ್ಟು, ನಾರ್ಮಲ್ಲು. ನಾನು ರೇಸಲ್ಲಿ ಇಟ್ಟಿದ್ದೀನಿ, ಸಖತ್ ಬೈಟ್ ಜಾಸ್ತಿ ಇರುತ್ತೆ. ಆಮೇಲೆ ಇಲ್ಲೂ ಸೆಟ್ ಮಾಡ್ಕೊಳ್ಬೋದು. ಇಲ್ಲಿ 20 to 18 ಅಂತಿದೆಯಲ್ಲ, ಇದು 20ನಲ್ಲಿ ಇಟ್ಟಿದ್ದೀನಿ ನಾನು. ಅಂದರೆ ಇನ್ನೂ ಅಗ್ರೆಸಿವ್ ಬ್ರೇಕಿಂಗ್ ಬೇಕು ನನಗೆ. ರೇಸು 20, ಸಿಕ್ಕಾಪಟ್ಟೆ ಅಗ್ರೆಸಿವ್ ಬ್ರೇಕಿಂಗು ಚೆನ್ನಾಗಿದೆ. ಇದನ್ನು ಇನ್ಸ್ಟಾಲ್ ಮಾಡಿರೋ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಹೇಗಿದೆ ನೋಡ್ರಿ, ಸಾಕಾಗಿದೆ ಅಲ್ಲ. ಬ್ರ್ಯಾಂಡ್ ನ್ಯೂ ಪಾ. ಇದರಲ್ಲಿ ಇನ್ನು ಏನೋ ಇದೆ, ಇದನ್ನು ಈಗ ಇನ್ಸ್ಟಾಲ್ ಮಾಡಿಸೋಣ. ಥ್ಯಾಂಕ್ಸ್ ಟು ಮೋಟೋ ಕಲ್ಚರ್ ಮಿನಾಜ್ ಬ್ರೋ. ಅದ್ರ ಜೊತೆಗೆ ಎಲ್ಲಿದೆ ನೋಡ್ರಿ R&G ಸ್ಪೂಲ್ಸ್, ಇದನ್ನು ಇನ್ಸ್ಟಾಲ್ ಮಾಡಿಸ್ಬೇಕು. ಬನ್ರಿ ಹೋಗೋಣ, ಇನ್ಸ್ಟಾಲ್ ಮಾಡಿಸೋಣ. ಲೆಟ್ಸ್ ಟೇಕ್ ದ ವಸಕ್ಕಿ. ಇದು ಬೇಡ, ಇದು ಎತ್ಕೊಂಡು ಹೋಗೋಣ. ಏನಮ್ಮ ರಾಜ್ಕುಮಾರ್, ವಾಟ್ ಆರ್ ಯು ಡೂಯಿಂಗ್? ನೆಕ್ಕು ಇದು ಹಾಕಿದ್ರೆ ಸ್ವಲ್ಪ ನೆಮ್ಮದಿ ಜೀವನ, ಪ್ಯಾಡಕ್ ಹಾಕೋದಕ್ಕೆ. ಹೌದು, ಇದು ಇನ್ಸ್ಟಾಲ್ ಮಾಡುವಾಗ ಹಾಂ 243 ಲಾಕ್ ಟೈಟ್ ರೆಡ್ ಲಾಕ್ ಮೀಡಿಯಂ ಸ್ಟ್ರೆಂತ್ದು ಯಾವತ್ತೇ ಇದ್ರು ಹಾಕ್ಬಿಟ್ಟೆ ಹಾಕ್ಬೇಕು. ಇಲ್ಲಾಂತಂದ್ರೆ ಅದು ಲೂಸ್ ಆಗೋ ಚಾನ್ಸಸ್ ಜಾಸ್ತಿ. ಪ್ಯಾಡಕ್ ಹಾಕ್ತಾ ಒಂದು ಕಸ್ಟಮರ್ದು ಆ ಥರ ಲೂಸ್ ಆಗಿ ಹಾರ್ಕೊಂಡೋಗಿ ಹಿಂದ್ಗಡೆ ಯಾರಿಗೂ ಬಿದ್ದಿತ್ತು. ಒಟ್ನಲ್ಲಿ ಬೇಜಾನ್ ಬೆಕ್ಕು ಮರಿಗಳನ್ನ ಸಾಕ್ಬಿಟ್ಟಿದ್ದೀರಾ ಮನೇಲಿ. ಇಲ್ಲೊಂದು ಅಲ್ಲೊಂದು ಸಿಕ್ಕಾಪಟ್ಟೆ ಉಯ್ಬಾರ್ದಲ್ಲ ಅದನ್ನು. ತುಂಬಾ ಕಡಿಮೆ. ಹಾಂ, ಎಷ್ಟು ಬೇಕೋ ಅಷ್ಟು. ಮಾಸ್ಟರ್ ಸಿಲಿಂಡರ್ ತೆಗ್ದಾಗಿದೆ. ಇದು ಸ್ಟಾಕ್ ಮಾಸ್ಟರ್ ಸಿಲಿಂಡರ್ ಬಂದು ಏನಿದು 16 ಇಲ್ಲಿ ಬರ್ದಿದೆ ಅಲ್ಲ, ಇಲ್ಲಿ 16 ಅಂತ ಇಲ್ಲಿದೆ. ಇಲ್ಲಿ ನೋಡಿ 16 ಅಂತ ಇದೆ. ಹೌ ಓಲ್ಡ್ ಇಸ್ ಯರ್ ಬೈಕ್? 1 year 2 months. 1 year 2 months. And how many kilometers have you done? 12,000. ಇವಾಗ ಹೇಳಿ, ಇದಕ್ಕೂ
ಮತ್ತು ಅದಕ್ಕೂ ಏನು ಮೇಜರ್ ಡಿಫ್ರೆನ್ಸು ಚೇಂಜ್ ಮಾಡೋದ್ರಲ್ಲಿ ಅಂತ ಟೆಕ್ನಿಕಲ್ ವೈಸ್? ಇದರಲ್ಲಿ ಬಿಗರ್ ಪಿಸ್ಟನ್ ಬರೋ ಕಾರಣಕ್ಕೆ ಏನಾಗುತ್ತೆ, ಜಾಸ್ತಿ ವಾಲ್ಯೂಮ್ ಫ್ಲೂಯಿಡ್ನ ಬ್ರೇಕ್ ಲೈನಲ್ಲಿ ತಳ್ಳುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮದು ಬ್ರೇಕಿಂಗ್ ಡಿಸ್ಟೆನ್ಸು ಕಡಿಮೆ ಆಗುತ್ತೆ, ನಿಮಗೆ ಫೀಡ್ಬ್ಯಾಕ್ ಒಂದು ಬರುತ್ತೆ. ಬ್ರೇಕ್ ಹೊಡೆದಾಗ, ಬ್ರೇಕ್ ಹಿಡಿದಾಗ ಬರೋ ಫೀಡ್ಬ್ಯಾಕ್ ನಿಮಗೆ ತುಂಬ ಶಾರ್ಪ್ ಆಗಿರುತ್ತೆ. ಬೇರೆದರಲ್ಲಿ ಫೀಡ್ಬ್ಯಾಕ್ ಅಷ್ಟೊಂದು ಶಾರ್ಪ್ ಆಗಿರಲ್ಲ. ಪ್ಲಸ್ ನೀವು ಕಾನ್ಫಿಡೆಂಟ್ ಆಗಿ ಓಡಿಸಿ. ಮೋಟೋ ಜಿಪಿ ಯೂಸ್ ಮಾಡೋ ಮಾಸ್ಟರ್ ಸಿಲಿಂಡರೇ ಇದು 19 RCS. ಅದರಲ್ಲಿ ಕೋರ್ಸಾ ಕೋಟಾನಲ್ಲಿ RR ಅಂತ ಇನ್ನೊಂದು ಬರುತ್ತೆ. ಅದು ಇನ್ನೂ ಒಂದು ಸ್ವಲ್ಪ 50,000 ಜಾಸ್ತಿ ಅದು ಕಾಸ್ಟು. ಬಟ್ ಅದು ಆಲ್ಮೋಸ್ಟ್ ಸೇಮ್ ಕೆಲಸ ಮಾಡುತ್ತೆ. ಬಟ್ ಬಾಡಿದು ಮೆಷಿನಿಂಗ್ ಮಾತ್ರ ಬೇರೆ. ಬ್ರೆಂಬೋನವರೇ ರೆಕಮೆಂಡ್ ಮಾಡ್ತಾರೆ, ವೆನ್ ಎವರ್ ಯು ಆರ್ ಚೇಂಜಿಂಗ್ ದಿಸ್, ನೀವು ಸ್ಟೀಲ್ ಬ್ರೇಡೆಡ್ ಲೈನ್ಸ್ ಜೊತೆ ಹಾಕೊಂಡ್ರೆ ನಿಮಗೆ ಇನ್ನೂ ಕಂಪ್ಲೀಟ್ ರಿಸಲ್ಟ್ ಬರುತ್ತೆ. ಹೌದು, ಇವಾಗ ಇದು ಆಯ್ತು ಅಪ್ಗ್ರೇಡ್. ನೆಕ್ಸ್ಟ್ ಅಪ್ಗ್ರೇಡ್ ಬಂದು ನೀವು ಹೇಳ್ದಂಗೆ ಸ್ಟೀಲ್ ಬ್ರೇಡೆಡ್ ಲೈನ್ಸ್ ಹಾಕಬೇಕು. ಎಕ್ಸ್ಪಾನ್ಷನ್ ಕಡಿಮೆ ಇರುತ್ತೆ. ಇವಾಗ ನೀವು ಗಟ್ಟಿಯಾಗಿ ಹಿಡಿದಾಗ ಬ್ರೇಕ್ ಏನಾಗುತ್ತೆ, ರಬ್ಬರ್ ಲೈನ್ಸ್ ಸ್ವಲ್ಪ ಎಕ್ಸ್ಪಾನ್ಷನ್ ಆಗ್ತದೆ. ಹೌದು, ಸ್ಟೀಲ್ ಲೈನ್ಸ್ ಹಾಕಿದಾಗ ಎಲ್ಲ ಫೋರ್ಸು ಬ್ರೇಕ್ ಕ್ಯಾಲಿಪರ್ಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಇದು ಎಕ್ಸ್ಪ್ಯಾಂಡ್ ಆಗಲ್ಲ, ಅವಾಗ ನಿಮ್ಗಿನ್ನ ಶಾರ್ಪ್. ಫ್ರಂಟ್ ರೇರ್ ಎರಡು ಚೇಂಜ್ ಮಾಡೋದೆ. ಅದ್ರದ್ದು ನೆಕ್ಸ್ಟ್ ಅಪ್ಗ್ರೇಡ್ ಬಂದು ಪ್ರಾಬಬ್ಲಿ ಸ್ಟೆಲೆಮಾ ಕ್ಯಾಲಿಪರ್ಸ್ ಹಾಕಿದ್ವಿ. ಇನ್ನು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದು ಮೇಲೂ ಅಪ್ಗ್ರೇಡ್ ಮಾಡಿದ್ರೆ ಮೋಸ್ಟ್ಲಿ ರೋಟರು ಅದಿದೆಯಲ್ಲ ಡಿಸ್ಕ್ ಪ್ಲೇಟು, ಅದನ್ನು ಚೇಂಜ್ ಮಾಡಿದ್ರೆ ಆದರೆ ಹೇಗೆ ನಮಗೆ ಫೀಡ್ಬ್ಯಾಕ್ ಬರುತ್ತೆ ಬ್ರೇಕಿಂದ, ಅದ್ರ ಮೇಲೆ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತೀವಿ. ಚೆನ್ನಾಗಿ ಫೀಡ್ಬ್ಯಾಕ್ ಬಂದರೆ ಅಲ್ಲೇ ಸ್ಟಾಪ್ ಮಾಡಿಬಿಡ್ತೀವಿ. ಪ್ಲಸ್ ಇದು ಇನ್ನೊಂದು ಸಸ್ಪೆನ್ಸಲ್ಲಿ ಇದೆ, ಒಂದು ಸ್ಟಡಿ ಮಾಡ್ತಾ ಇದ್ದೀವಿ, ಏನು 10R ಬ್ರೇಕಿಂಗ್ ಎಫೆಕ್ಟ್ ಮಾಡಿ ಅದು ಹೆಂಗೆ ಇಂಪ್ರೂವ್ ಆಗುತ್ತೆ, ಏನಕ್ಕೆ ನಾವು ಇಷ್ಟು ಕಷ್ಟ ಪಡಬೇಕಾಗ್ತಾ ಇದೆ 10R ಮಾಡೋದಕ್ಕೆ ಅಂತ. ಅದು ಅದೇ ಮಾಡ್ತಾ ಇದ್ದೀವಿ. ಹೌದು, ಸಿಕ್ಕಾಪಟ್ಟೆ ಇನ್ ಡೆಪ್ತ್ ಸ್ಟಡಿ ಮಾಡ್ತಿದ್ದಾರೆ ಅವರು, ನಾನು ಮಾಡ್ತಾ ಇದ್ದೀನಿ. ರೂಟ್ ಆಫ್ ದ ಪ್ರಾಬ್ಲಮ್ ಹಿಡಿಯೋದು ಅಂದರೆ 10Rನಲ್ಲಿ ಬ್ರೇಕಿಂಗ್ ಎಫಿಷಿಯನ್ಸಿ ಪೀಕ್ ಹೆಂಗೆ ತೊಗೊಂಡು ಹೋಗೋದು, ಅದ್ರ ಮೇಲೆ ರಿಸರ್ಚು. ಮತ್ತು ಇದನ್ನು ಇಷ್ಟರಲ್ಲೇ ಚೇಂಜ್ ಮಾಡ್ತೀವಿ. ಮ್ಯಾನ್ಯುಯಲ್ ಸ್ಟೇರಿಂಗ್ ಡ್ಯಾಂಪ್ನವ್ರು ಬರಬೇಕು ಇಷ್ಟಲ್ಲ. ಒಟ್ಟಿನಲ್ಲಿ ಅಟ್ ದಿ ಎಂಡ್ ಆಫ್ ದ ಡೇ ನೋಡೋಕೆ ಮಾತ್ರ ಸಖತ್ತಾಗಿ ಕಾಣ್ತಿದೆ ಎಲ್ಲ. ಬ್ರೆಂಬೋ ಲೋಗೋ, ಬ್ರೆಂಬೋ ರೇಸಿಂಗ್, ಜ್ಯೂಲ್, ಹೊಸ ಜ್ಯೂಲ್ ಗಾಡಿಗೆ ಬಂತು. ಇದೊಂಥರ ಸಪ್ಪೆ ಕಾಣ್ತೈತಲ್ಲ, ಇದು ಸಖತ್ತಾಗಿದೆ ಮಾತ್ರ ನೋಡೋಕೆ. ಇದು ಫುಲ್ ಪೀಸ್ ಒಂದೇ ಪೀಸ್ ಆಫ್ ಬಿಲೆಟ್ ಅಲ್ಯೂಮಿನಿಯಂ ಇಂದ ಮೆಷಿನಿಂಗ್ ಮಾಡಿರ್ತಾರೆ. ಸೊ ಅದ್ರದ್ದು ಎಫಿಷಿಯನ್ಸಿ ತುಂಬಾ ಹೈ ಇರೋದು ಆ ಕಾರಣಕ್ಕೆ. ಎಷ್ಟು ಲೈಟ್ ವೇಟ್ ಇದೆ ಅಂದರೆ ಇದು ಈ ಪೀಸು ಬಿಲೆಟ್ ಅಲ್ಯೂಮಿನಿಯಂ ಸಖತ್ ಲೈಟ್ ವೇಟ್, ಪೇಪರ್ ಥರ ಇದೆ. ಬರೀ ಮಾಸ್ಟರ್ ಸಿಲಿಂಡರ್ ಚೇಂಜ್ ಮಾಡಿಲ್ಲ, ಅದ್ರ ಜೊತೆಗೆ ನಾವು ಬ್ರೇಕ್ ಫ್ಲೂಯಿಡ್ ನೋಡಿ ಇದನ್ನು ಹಾಕಿದ್ದೀವಿ, ಮ್ಯಾಕ್ಸಿಮಾ ರೇಸಿಂಗ್ ಬ್ರೇಕ್ ಫ್ಲೂಯಿಡ್ ಅಂತ. ಇದು ಟೆಂಪರೇಚರ್ ಎಷ್ಟು ವಿತ್ ಸ್ಟ್ಯಾಂಡ್ ಮಾಡುತ್ತೆ ಹೇಳಿ? 260 ಡಿಗ್ರಿ ಸೆಲ್ಸಿಯಸ್. ಅಷ್ಟು ಹೀಟ್ ಆದ್ರೂ ಫೇಡ್ ಆಗಲ್ಲ. ಇದು ನಾನು ಡುಕಾಟಿಗೆ ಯೂಸ್ ಮಾಡ್ತಿದ್ದೆ. ಹೌದು, ಹೌದು, ಅಂದರೆ ಫೇಡ್ ಆಗಲ್ಲ, ಅಂದ್ರೆ ಗಿವ್ ಅಪ್ ಆಗುತ್ತಲ್ಲ, ಪುಸ್ ಅಂತ ಸ್ಪಾಂಜಿ ಫೀಲ್ ಆಗಲ್ಲ. ಇದನ್ನು ನಾನು ಡುಕಾಟಿಗೆ ಹಾಕ್ತಿದ್ದೆ. ಡುಕಾಟಿಲಿ ಕ್ಲಚ್ಚು ಬೇಗ ಡಿಸೆಂಗೇಜ್ ಆಗಿಬಿಡ್ತಾ ಇತ್ತು, ಅಂದರೆ ಓವರ್ ಹೀಟ್ ಆಗಿ. ಈ ಫ್ಲೂಯಿಡ್ ಹಾಕಿದ್ಮೇಲೆ ಆ ಪ್ರಾಬ್ಲಮ್ಮೇ ಸಾಲ್ವ್ ಆಗೋಯ್ತು. ಹಾಗಂತ ಇನ್ನು 10Rಗೆ ಹಾಕಬೇಕು ಅಂತ ಏನಿಲ್ಲ, ಆದರೆ ಇದಿರಲಿ ಟಾಪ್ ಆಫ್ ದ ಲೈನ್ ಫ್ಲೂಯಿಡ್ ಅಲ್ಲ ಬನ್ನೋರು, ಇದು ಅವರೇ ಸಜೆಸ್ಟ್ ಮಾಡಿದ್ದು. ಅದನ್ನ ಹಾಕಿದ್ಮೇಲೆ ನಂಗೆ ಡುಕಾಟಿ ಪ್ರಾಬ್ಲಮ್ ಸಾಲ್ವ್ ಆಯಿತು. ಮಸ್ತಿದೆ ಇದು. ಎಕ್ಸ್ಪೆನ್ಸಿವ್ ಬೇರೆ ಇದೆಲ್ಲ ಸ್ವಲ್ಪ. 2,000 ಅಲ್ಲ, ಇಷ್ಟಕ್ಕೆ 500 ml ಇದೆ ಅಷ್ಟೇ. ವಿಡಿಯೋ ನೋಡಿದ್ರಲ್ಲ, ರೇಸಿಂಗ್ ಫ್ಲೂಯಿಡನ್ನು ಚೇಂಜ್ ಮಾಡಿದ್ದೀನಿ. ಇದು ಇವಾಗ ಕರೆಂಟ್ ಅಪ್ಗ್ರೇಡ್, ಓಕೆನಾ. ಅದ್ರ ಜೊತೆಗೆ ಆಲ್ರೆಡಿ ಮನೆಯಲ್ಲಿ ಎಕ್ಸಾಸ್ಟ್ ಇದೆ, ಲಿಂಕ್ ಪೈಪು ಮತ್ತೆ ಈ ಕ್ಯಾನ್ ಮಾತ್ರ ಚೇಂಜ್ ಮಾಡೋದು. ಏನಕ್ಕಂದ್ರೆ ನಿಮಗೆ ಸ್ಟಾಕಲ್ಲಿ ಇದು ಆಲ್ರೆಡಿ ನೋಡ್ರಿ, ಇಲ್ಲಿ ಒಳಗಡೆ ಕಾಣ್ತಾ ಇದೆಯಾ ಪೈಪು ಕಲರು, ಇದು ಆಲ್ರೆಡಿ ಟೈಟಾನಿಯಂ ಹೆಡರ್ಸ್. ಇದು ನೋಡಿ ಆಲ್ರೆಡಿ ಕಲರ್ ಚೇಂಜ್ ಆಗೋಗಿದೆ. ಕೆಳಗಡೆನೂ ಅಷ್ಟೇ ಕಲರ್ ಚೇಂಜ್ ಆಗಿದೆ, ಎಲ್ಲ ಬ್ಲೂಯಿಶ್ ಆಗಿದೆ ಅಲ್ಲಿ ನೋಡಿ. ಇವಾಗ ಲಿಂಕ್ ಪೈಪ್ ಬಂದು ಆಕ್ರಾಪೋವಿಚ್ಚು ಟೈಟಾನಿಯಮ್, ಫುಲ್ ಟೈಟಾನಿಯಂ. ಎಕ್ಸಾಸ್ಟ್ ಕ್ಯಾನ್ ಬಂದಿನೂ ಫುಲ್ ಟೈಟಾನಿಯಂ ಕಾರ್ಬನ್ ಫೈಬರು. ಫಸ್ಟ್ ಸರ್ವಿಸ್ ಆದಮೇಲೆ ಅದನ್ನು ಅಪ್ಗ್ರೇಡ್ ಮಾಡ್ತೀನಿ. ಫುಲ್ ಸಿಸ್ಟಮ್ದು ಪ್ಲ್ಯಾನ್ ಇದೆ, ಅದ್ರ ಬಗ್ಗೆ ಆಮೇಲೆ ಮುಂದಿನ ವಿಡಿಯೋನಲ್ಲಿ ಮಾತಾಡೋಣ. ಅದ್ರ ಜೊತೆಗೆ ಏನೇನು ಸೇಫ್ಟಿ ಆಕ್ಸೆಸರೀಸ್ ಇದೆ, ರೇಡಿಯೇಟರ್ ಗಾರ್ಡ್ಸು, ಸ್ಲೈಡರು, ಫೋರ್ಕ್ ಪ್ರೊಟೆಕ್ಟರು, ಟ್ಯಾಂಕ್ ಗ್ರಿಪ್ಪು, ಅದೆಲ್ಲ ಇನ್ನೂ ಆರ್ಡರ್ ಮಾಡಿದ್ದೀನಿ. ಮೋಟೋ ಕಲ್ಚರ್ ಮಿನಾಜ್ ಬ್ರೋ ಬೇಗ ತರಿಸಿ ಎಲ್ಲ. ಅದ್ರ ಜೊತೆಗೆ ಬ್ರೇಕ್ ಲೈನ್ಸನ್ನು ನೆನ್ನೆ ಆರ್ಡರ್ ಮಾಡಿದೆ ಮಿನಾಜ್ ಬ್ರೋ ಜೊತೆ. ಬ್ರೇಕ್ ಲೈನ್ಸ್ ಬಂದ್ಬಿಟ್ಟು ಇವಾಗ ರಬ್ಬರ್ ಇದೆ ಅಲ್ಲ, ಅದು ರಬ್ಬರ್ ನೋಡಿ, ಅದಕ್ಕೆ ಸ್ಟೀಲ್ ಬ್ರೇಡೆಡ್ ಲೈನ್ಸ್ ಹಾಕೋಣ ಅಂತ ಪ್ಲಾನ್ ಮಾಡಿದ್ದು. ಆ್ಯಕ್ಚುಲಿ ಪ್ಲಾನ್ ಇದ್ದಿದ್ದು ನಂದು ಕಾರ್ಬನ್ ಫೈಬರ್ ಫ್ರಂಟ್ ಟ್ಯೂಬ್ ಹಾಕೋಣ ಅಂತ. ಆದರೆ ನಾನು ಅವ್ರು ಕೂತ್ಕೊಂಡು ಒಂದು ಅವರ್ ಎಲ್ಲ ಡಿಸ್ಕಸ್ ಮಾಡಿ ಕೊನೆಗೆ ಸ್ಟೀಲ್ ಬ್ರೇಡೇ ಹೋಗೋಣ, ಅದು ಒಂಥರ ಲಾಂಜಿವಿಟಿ ಮತ್ತೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿಬಿಟ್ಟಿದೆ. ಲೆಟ್ಸ್ ಗೋ ವಿತ್ ಸ್ಟೀಲ್ ಬ್ರೇಡೆಡ್ ಅಂತಾನೆ ಡಿಸೈಡ್ ಮಾಡಿ. ರೆಡ್ ಕಲರ್ ಲೈನ್ಸ್ ಸಕಲಾಗಿರುತ್ತೆ ನೋಡೋದಕ್ಕೆ, ಒಂದು ಕಾಂಟ್ರಾಸ್ಟ್ ಇರುತ್ತೆ, ಕಲರ್ ಕಾಂಟ್ರಾಸ್ಟ್. ಫ್ರಂಟ್ ಟು ರೇರ್ ಎರಡೂ ಚೇಂಜ್ ಮಾಡ್ತೀನಿ. ನಂದು ಇಂಟೆನ್ಷನ್ ಅಂದರೆ ಆ ಬೈಟ್ ನನಗೆ ಆ ಫೀಲು ಪ್ಯಾನಿಗಲ್ಲೇ V4S ಮತ್ತೆ S1000RR M Sport, ನಂದು ಸ್ಪೀಡ್ 1200 RS ಇತ್ತಲ್ಲ, ಆ ಫೀಲ್ ತರಿಸ್ಬೇಕು ನನಗೆ ಈ ಗಾಡಿನಲ್ಲಿ. ಅದು ನಂದು ಇಂಟೆನ್ಷನು.
ಅದಕ್ಕೋಸ್ಕರ ಇದೆಲ್ಲ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ. ಆ ಫೀಲ್ ನನಗೆ ಯಾವಾಗ ಬರುತ್ತೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀನಿ ಅಪ್ಗ್ರೇಡ್ನ. ಮತ್ತು ರಿಯರ್ ಸಸ್ಪೆನ್ಷನ್ನು ನನಗೆ ಓಕೆ ಚೆನ್ನಾಗಿದೆ ಅನಿಸ್ತು. ಅಪ್ಗ್ರೇಡು ಫ್ಯೂಚರಲ್ಲಿ ನೆಕ್ಸ್ಟ್ ಫೇಸ್ ಆಫ್ ಅಪ್ಗ್ರೇಡ್ ಎಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಇವಾಗ ಕರೆಕ್ಟ್ ಆಗಿದೆ ಅನಿಸ್ತು ನನಗೇನು ಅದನ್ನು ಚೇಂಜ್ ಮಾಡಬೇಕು ಅನಿಸಿಲ್ಲ. ಹೊಸದು 10R ಯಾಕೆ ಹೋಗಿಲ್ಲ ಗುರು? ಹೊಸ 10R ಆ್ಯಕ್ಚುಲಿ ಸ್ವಲ್ಪ ಪವರು ಕಮ್ಮಿ ಮಾಡಿದ್ದಾರೆ, ಒಂದು 7-8 ಹಾರ್ಸ್ ಪವರು ಇದಕ್ಕಿಂತ ಕಮ್ಮಿ ಆಗಿದೆ. ಅದ್ರದ್ದು ಪ್ರೈಸಿಂಗ್ನು ಇದಕ್ಕೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಜಾಸ್ತಿ ಇದೆ. ಅದಕ್ಕೆ ಇದೇ ಸಾಕು ನನಗೆ ಆರಾಮ್ಸೆ. ಇದು ವಿತ್ ರ್ಯಾಮ್ ಇಂಟೇಕ್ ಎಷ್ಟು 210 ಹಾರ್ಸ್ ಪವರ್ ಏನೋ ಆಗುತ್ತೆ. ಇದು ಫುಲ್ ಸಿಸ್ಟಮ್ ಹಾಕಿದ್ರೆ 220+ ಬರುತ್ತೆ ಹಾರ್ಸ್ ಪವರು ಟ್ಯೂನಿಂಗ್ ಎಲ್ಲ ಮಾಡಿದ್ರೆ. ಟ್ಯೂನಿಂಗೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಫೇಸ್ ಆಫ್ ಅಪ್ಗ್ರೇಡ್ನಲ್ಲಿ ಪ್ರಾಬ್ಲಿ ವೀಲ್ಸ್ನು ಅಪ್ಗ್ರೇಡ್ ಮಾಡಿದೆ, ಅದು ನೆಕ್ಸ್ಟ್ ಫೇಸು. ವಿಂಡ್ಶೀಲ್ಡ್ ಚೇಂಜ್ ಮಾಡಬೇಕು. ವಿಂಡ್ಶೀಲ್ಡ್ ಬಂದುಬಿಟ್ಟು 0 ಗ್ರಾವಿಟಿ ಕಾರ್ಸ ನಾನು ಡಿಸೈಡ್ ಮಾಡಿದ್ದು, ಆದರೆ ಅದು ಸ್ಟಾಕಲ್ಲಿಲ್ಲ. ಇವಾಗ MRA ಡಬಲ್ ಬೌಲ್ ವಿಂಡ್ಸ್ಕ್ರೀನ್ ಬರ್ತಾ ಇದೆ ಆನ್ ದ ವೇ. ಮತ್ತು ಟೈಲ್ ಟೇಡಿ ಎರಾಬರಿ ಕೊಚ್ಚೆ ಆಗಿರುತ್ತೆ, ಅದ್ರ ಮೇಲೆ ಇನ್ನೂ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಮೋಸ್ಟ್ಲಿ ಡಿಲೀಟ್ ಮಾಡ್ದಂಗೆ ಗೊತ್ತಿಲ್ಲ. ಆದರೆ ಮಳೆ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಕೊಚ್ಚೆ, ಮೈ ಮೇಲೆ, ಹೆಲ್ಮೆಟ್ ಮೇಲೆ, ಪ್ಯಾಂಟ್ ಒಳಗೆಲ್ಲ ಮಣ್ಣು ಹೋಗ್ಬಿಡುತ್ತೆ, ನೀರು ಕೊಚ್ಚೆ ಎಲ್ಲ. ಅದು ಪ್ರೀವಿಯಸ್ ಬೈಕ್ಸ್ ಎಕ್ಸ್ಪೀರಿಯನ್ಸ್ ನಂದು. ಅದಾದ್ಮೇಲೆ ಸ್ವಲ್ಪ ಪ್ರಾಬಬ್ಲಿ ಅಸ್ಥೆಟಿಕ್ಸ್ ಮೇಲೆ ವರ್ಕ್ ಮಾಡ್ತೀನಿ, ಅದು ಸೆಕೆಂಡ್ ಫೇಸ್ನಲ್ಲಿ. ಇವಾಗ ಕಲರು ರ್ಯಾಪ್ ಮೇಲೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ನಾನು. ಫಸ್ಟು ನಾನು ಬೇಸಿಕ್ಸು ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ಸ್ ಮಾಡ್ತಾ ಇದ್ದೀನಲ್ಲ, ಇನ್ ಟರ್ಮ್ಸ್ ಆಫ್ ಸೇಫ್ಟಿ, ಬ್ರೇಕಿಂಗು ಮತ್ತು ಸ್ಟೀರಿಂಗ್ ಡ್ಯಾಂಪ್ನರು, ಅದ್ರ ಮೇಲೆ ಜಾಸ್ತಿ ಫೋಕಸ್ ನನಗೀಗ. ಮೇ ಬಿ ಆಮೇಲೆ ನಾನು ಸ್ವಲ್ಪ ಕಾರ್ಬನ್ ಫೈಬರ್ ಮ್ಯಾಟ್ರು, ರ್ಯಾಪ್ ಅದು ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀನಿ. ಇವಾಗ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಲ್ಲ. ಆಮೇಲೆ ಫ್ಲೂಯಿಡ್ಸ್ ಎಲ್ಲಾನು ಒಳ್ಳೆ ಟಾಪ್ ಆಫ್ ದ ಲೈನ್ ಫ್ಲೂಯಿಡ್ಸೇ ಹಾಕೋದು ಗಾಡಿಗೆ, ನೋ ಕಾಂಪ್ರಮೈಸು ಫ್ಲೂಯಿಡ್ಸ್ನಲ್ಲಿ. ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಅಂದರೆ ಟ್ಯೂನಿಂಗ್ ಅದಿನ್ನೂ 3 ಮಾಫಿಯಾ ಇನ್ನೂ 2-3 ಮೈಂಡಲ್ಲಿದೆ. ಅದೆಲ್ಲ ಬಾನವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾನು ಡಿಸಿಷನ್ ತೊಗೊಳೋದು. ಏನಂದರೆ ಇವಾಗ ನೋಡಿ, ಪ್ಯಾನಿಗಾಲೆ V4S ವಿತ್ ಅಂಡರ್ಟೈಲ್ ಎಕ್ಸಾಸ್ಟು ಕ್ಲೋಸ್ ಟು 230 ಹಾರ್ಸ್ ಪವರು, ದಿ ಮೋಸ್ಟ್ ಪವರ್ಫುಲ್ ಆಫ್ ಆಲ್ ಇನ್ ದಟ್ ಸೆಗ್ಮೆಂಟು. ಆಗೋಗಿದೆ ಕರೆಕ್ಟ್ ಅಲ್ಲ? ಅದಕ್ಕಿಂತ ಪವರ್ಫುಲ್ ಇನ್ನು ಯಾವುದಿಲ್ಲ. ಅವಲ್ಲಿ ಹೇಳ್ದಂಗೆ ಯಾವುದಿಲ್ಲ ಅದಕ್ಕಿಂತ ಪವರ್ಫುಲ್ ಆ ಸೆಗ್ಮೆಂಟಲ್ಲಿ. ಅದನ್ನು ಇಟ್ಕೊಂಡು ಫುಲ್ಲಿ ಲೋಡೆಡ್ಡು ಫ್ಯಾಕ್ಟ್ರಿ ಟ್ಯೂನು ಎಲ್ಲ ಇತ್ತು ಅದರಲ್ಲಿ ಓಡಿಸಾಡೋದು, ರೈಡ್ಸ್ ಮಾಡೋದು ಮಜಾನೇ ಬೇರೆ. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಆಗೋಗಿದೆ. ಇವಾಗ ಇದನ್ನ ಅಪ್ಗ್ರೇಡ್ ಮಾಡಿ ಬೇರೆ ಗಾಡಿಗಳ ಜೊತೆ ರೈಡ್ ಮಾಡೋ ಮಜಾನೇ ಬೇರೆ. ಅಪ್ಗ್ರೇಡ್ ಮಾಡೋದ್ರಲ್ಲಿ ಒಂದು ಖುಷಿ ಇದೆಯಲ್ಲ, ಅದೇ ಬೇರೆ. ಅದು ನಂಗೆ ಸಖತ್ ಕಿಕ್ ಕೊಡ್ತಾ ಐತೆ. ಅದಕ್ಕೇನೆ ಒಂಥರ ಪ್ರಾಜೆಕ್ಟ್ 10R ಥರ ಎತ್ಕೊಂಡು ಮಸ್ತಾಗಿ ಅಪ್ಗ್ರೇಡ್ ಮಾಡ್ಕೊಂಡು ಮಜಾ ಮಾಡೋಣ ಅಂತ ಈ ಗಾಡಿ ತೊಗೊಂಡಿರೋದು. ಐ ಆಮ್ ಸೋ ಹ್ಯಾಪಿ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇವಾಗ ಹೊಸ ಪ್ಯಾನಿಗಾಲೆ ಪ್ರೈಸ್ ಕಂಪೇರ್ ಮಾಡಿದ್ರೆ 10Rಗೆ ಆಲ್ಮೋಸ್ಟ್ ಹಾಫ್ ಆಫ್ ದ ಪ್ರೈಸ್. ಇದು ಪ್ಯಾನಿಗಾಲೆ V4S ಎಷ್ಟು ಆಲ್ಮೋಸ್ಟ್ $2 ಕೋಟಿ. ಅದಕ್ಕೆ ನೀವು ಒಳ್ಳೆ ಎಕ್ಸಾಸ್ಟ್, ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಹಾಕಬೇಕು ಅಂದರೆ ಅಂಡರ್ ಟೈಲ್ ತೊಗೊಂಡ್ರಂತೂ 13-14 ಲಕ್ಷ, ಅಂಡರ್ ಬೆಲ್ಲಿ ತೊಗೊಂಡ್ರು ಆಲ್ಮೋಸ್ಟ್ 7 lakhs ಹತ್ರ ಬರುತ್ತೆ. ಅಂದರೆ ಆಲ್ಮೋಸ್ಟ್ 65 lakhs ಆಗೋಗುತ್ತೆ. ಇದು ಅದರಲ್ಲಿ ಅರ್ಧ ದುಡ್ಡು. ಅದ್ರ ಜೊತೆಗೆ ಇನ್ನೊಂದು 3-4 ಲಕ್ಷ ಹಾಕ್ಬಿಟ್ಟು ಲೋಡ್ ಮಾಡಿದ್ರೆ ಗಾಡಿನ ಫುಲ್ ಗೇಮ್ ಆನ್ ಮಸ್ತಾಗಿ ಬಜೆಟಲ್ಲಿ ಎಲ್ಲ ಅಪ್ಗ್ರೇಡ್ ಆಗೋಗುತ್ತೆ. ಆದರೆ ಇವಲ್ಲೂ ಹೇಳ್ತೀನಿ, ಮೈ ಪರ್ಸನಲ್ ಫೇವರಿಟ್ ಇನ್ ಮೈ ಹಾರ್ಟ್ ಅದು ಎನಿ ಡೇ ಪ್ಯಾನಿಗಾಲೆ V4S. ಅದು ಫೈನಲ್ ಬಾಸ್ ವೆನ್ ಇಟ್ ಕಮ್ಸ್ ಟು ದಿ ಎಂಟೈರ್ ಸೂಪರ್ ಬೈಕ್ ಫ್ಯಾಮಿಲಿ. ನನ್ನ ಒಪಿನಿಯನ್ ಫೈನಲ್ ಬಾಸ್ ಇಸ್ ಎನಿ ಡೇ ಪ್ಯಾನಿಗಾಲೆ V4S. ಅದನ್ನ ನಾನು ಇವಾಗಲೂ ಹೇಳ್ತೀನಿ. ಮತ್ತೆ ಇನ್ಲೈನ್ 4ನಲ್ಲಿ ಕಿಂಗು RRR ಅದರಲ್ಲಿ ಎಲ್ಲ ಬಂದ್ಬಿಡುತ್ತೆ. ಅದನ್ನು 40 ಲಕ್ಷ ಗುರು. ಇವಾಗ ಎಷ್ಟು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರು ಗೊತ್ತಿಲ್ಲ. ಈ ಬುಕಿಂಗ್ ಆದ್ಮೇಲೆ ಪ್ರೈಸು ಅನ್ವೀಲ್ ಮಾಡಿದಾಗಲೇ ಅದ್ರದ್ದು ಆ್ಯಕ್ಚುಲ್ ಪ್ರೈಸು ಆನ್ ರೋಡ್ ಗೊತ್ತಾಗೋದಂತೆ. RRRಗೂ ನಂಗೆ ಅಷ್ಟೇ ರೆಸ್ಪೆಕ್ಟ್ ಇದೆ. RRRದು ಎಲ್ಲ ಕೊಟ್ಬಿಟ್ಟಿದ್ದಾರೆ ಗುರು. ಪ್ಯಾನಿಗಾಲೆಲ್ಲ ಆದರೆ ನೀವಿನ್ನು ಎಕ್ಸಾಸ್ಟಲ್ಲಿ ಹಾಕಬೇಕು. RRR ಆಲ್ರೆಡಿ ಆಕ್ರೋಪೋಚ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ, ಮತ್ತೆ ಸ್ಟೆಲೆಮಾ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ, ಓಲ್ ಇನ್ ಸಸ್ಪೆನ್ಷನ್ಸು ಎಲ್ಲ ಇದೆ ಅದರಲ್ಲಿ. ಪ್ಯಾಕೇಜ್ ಅದು 40 ಲಕ್ಷಕ್ಕೆ ಕಂಪ್ಲೀಟ್ ಪ್ಯಾಕೇಜು. ನಾನು ಇವಾಗಲೂ ಹೇಳ್ತೀನಿ, ಐ ಸ್ಟಿಕ್ ಆನ್ ಟು ಮೈ ವರ್ಡ್, ಅದು ಬಂದು ಕಿಂಗ್ ಆಫ್ ಇನ್ಲೈನ್ ಫೋರ್ಸ್, ನನ್ನ ಒಪಿನಿಯನ್ ಅಷ್ಟೇ. ಆದರೆ 10R ಮಸ್ತ್ ಗಾಡಿ. ಮಸಾಲ ಹಾಕಿದ್ರೆ ನೆಕ್ಸ್ಟ್ ಲೆವೆಲ್. ಹಾಕೋಣ ಮಸಾಲ ಏನಂತೀರಾ? ಇವಾಗ ನಾನು ಗಾಡಿ ತಗೊಂಬಿಟ್ಟೆ ಅಂದ್ಬಿಟ್ಟು ನಂದೇ ದೊಡ್ಡದು ಅಂತ ನಾನು ಹೇಳಲ್ಲ. ಏನು ಸತ್ಯ ಅದನ್ನು ಇವಾಗಲೂ ಹೇಳ್ತೀನಿ. ವಾಬಲ್ ಇಶ್ಯೂ ಇದರಲ್ಲಿ ಇದೆ, ನಾನು ಒಪ್ಕೋತೀನಿ. ಇವಾಗಲೂ ಇದೆ. ನಾನು ಆಲ್ರೆಡಿ 3 ರೈಡ್ಸ್ ಮಾಡಿದ್ದೀನಿ. ಸರಿಯಾಗಿ ಬಾರಿಸಿದ್ರೆ ವಾಬ್ಲಿಂಗ್ ಸ್ವಲ್ಪ ಬರುತ್ತೆ, ಅದು ಶೇಕ್ ಆಗುತ್ತೆ. ರೈಡರು ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಮತ್ತು ಸಸ್ಪೆನ್ಷನ್ ಸೆಟಪ್ ಸ್ವಲ್ಪ ಟ್ವಿಕ್ ಮಾಡಿದ್ದೀನಿ ನನ್ನ ಬಾಡಿ ವೇಟ್ ಪ್ರಕಾರ. ತುಂಬ ಹಿಂಗೆಲ್ಲ ಆಡಲ್ಲ, ಲೈಟಿಗೆ ಆಡುತ್ತೆ ಅಷ್ಟೇ. ತುಂಬ ಪುಷ್ ಮಾಡಿದಾಗ ಅವಾಗ ಮಾತ್ರ. ಅದಕ್ಕೂ ಮ್ಯಾನ್ಯಲ್ ಸ್ಟೀರಿಂಗ್ ಡ್ಯಾಂಪ್ನ ಹಾಕ್ಬಿಟ್ರೆ ಅದನ್ನು ಪ್ರಾಬ್ಲಮ್ ಸಾಲ್ವ್. ಬ್ರೇಕಿಂಗ್ಸ್ ಆಬ್ವಿಯಸ್ಲಿ ವೀಕ್ ಇದೆ, ಅದಕ್ಕೋಸ್ಕರ ಬ್ರೇಕ್ನ ಆಲ್ರೆಡಿ ಅಪ್ಗ್ರೇಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನ್ನ ಗ್ರೂಪ್ನಲ್ಲೇ ನಮ್ಮ ರೈಡಿಂಗ್ ಬಡಿ ಸೇರಿನೇ ಯಾರೂ ಗೆಸ್ಸೇ ಮಾಡೋಕ್ಕಾಗಿಲ್ಲ ಈ ಗಾಡಿ ಅಂತ. ಎಲ್ರೂ ಬ್ರೋ ಪಕ್ಕಾ RRR ಬ್ರೋ, ಇಲ್ಲಾಂದರೆ ಪಕ್ಕ ಇನ್ನೊಂದು V4 ಬ್ರೋ, ಇಲ್ಲಾಂದ್ರೆ RS V4 ಅವಲ್ಲೇ ಹೇಳ್ದಂಗೆ ಈ ಗಾಡಿ ತೊಗೊಂಡು ಸ್ವಲ್ಪ ಅಪ್ಗ್ರೇಡ್ಸ್ ಮಾಡಿ ಹೊಡಿಯೋದ್ರಲ್ಲಿ ಮಜಾನೇ ಬೇರೆ. ಬೇರೆ ಗಾಡಿಗಳನ್ನ ಹಿಡಿಯೋದು ಮಜಾನೇ ಬೇರೆ. ಒಂದೇನಾದ್ರು ಟ್ರ್ಯಾಕ್ ಡೇ ಮಾಡೋದಕ್ಕೂ ಮಜಾ ಇರುತ್ತೆ ಅನಿಸ್ತು ನನಗೆ. ಎಲ್ಲದಕ್ಕಿಂತ ಮೇನ್ ಅಂದರೆ ಒಳ್ಳೆ ಬಜೆಟಲ್ಲಿ ಸಿಗ್ತಿದೆ ಗಾಡಿ, 200+ ಹಾರ್ಸ್ ಪವರ್. ಅದೇ ಅದ್ರದ್ದು ಮಜಾ. ನೋಡಿ, ನಾನು ಗಾಡಿ ತೊಗೊಳೋದು ನನ್ನ ಖುಷಿಗೆ ಅಟ್ ದಿ ಎಂಡ್ ಆಫ್ ದ ಡೇ, ಓಕೆನಾ? ಯಾರು ಯಾವುದೇ ಗಾಡಿ ತೊಗೊಳ್ಳಿ, ಅಯ್ಯೋ ನಾನು ಅವ್ರಿಗಿಂತ ನಾನು ಸ್ವಲ್ಪ ಅಷ್ಟೊಂದು ಎಕ್ಸ್ಪೆನ್ಸಿವ್ ಗಾಡಿ ತೊಗೊಂಡಿಲ್ವೇನೋ, ನಾನು ಆ ಥರ ಎಲ್ಲ ತಲೆನೇ ಕೆಡ್ಸ್ಕೊಳಲ್ಲ. ನನಗೆ ಮೈಂಡಲ್ಲಿ ಗಾಡಿ ತೊಗೊಳ್ಬೇಕು ಅಂತ ಅನ್ನಿಸ್ತಾ ನಾನು ಅದ್ರ ಮೇಲೆ ದುಡ್ಡು ಹಾಕ್ತೀನಿ ಅಷ್ಟೇ. ಮ್ಯಾಟರ್ ಸಿಂಪಲ್. ನನಗೆ ಎಕ್ಸೈಟ್ಮೆಂಟ್ ಬಂತ ಗಾಡಿ ತೊಗೊಬೇಕು ಅಂತ ತೊಗೊತೀನಿ.
ಓಡಿಸ್ತೀನಿ, ಎಂಜಾಯ್ ಮಾಡ್ತೀನಿ, ಕೊಡ್ತೀನಿ. ಇದು ಯಾವಾಗ ಕೊಡ್ತೀನೋ ಗೊತ್ತಿಲ್ಲ, ಇದೊಂಥರ ಪರ್ಮನೆಂಟಾಗಿ ಇಟ್ಕೊಳೋ ಗಾಡಿ, ಇದು ಕೀಪರ್ ಗಾಡಿ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಮೇಲೆ ನಾನು ಜಪಾನೀಸ್ ಇನ್ಲೈನ್ 4 ತೊಗೊಳ್ಬೇಕು ಅಂತ ನನ್ನ ಮೈಂಡಲ್ಲಿದ್ದು. ಇದು ಜಪಾನೀಸ್. ಮೊನ್ನೆ ಒಂದು ಸಂಡೇ ರೈಡ್ ಹೋಗಿದ್ವಿ, ಮಜಾ ಇತ್ತು. ಮತ್ತು ಟ್ರ್ಯಾಕ್ ಡೇಸನ್ನು ಪ್ಲ್ಯಾನ್ ಮಾಡಬೇಕು ಇದರಲ್ಲಿ. ಆಮೇಲೆ ಇನ್ನೊಂದು ಹೇಳೋದು ಮಾಡ್ತಾಯಿದೆ, ಫುಟ್ ಪೆಕ್ಸು ಚೇಂಜ್ ಮಾಡೋ ಪ್ಲ್ಯಾನ್ ಇದೆ. ಒಳ್ಳೆ ಯಾವ್ದಾದ್ರು ರೇಸಿಂಗ್ ಫುಟ್ ಪೆಕ್ಸು ಹಾಕಬೇಕು. ಮತ್ತು ಟ್ರ್ಯಾಕ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ನಾನು ಟ್ರ್ಯಾಕ್ ಡೇ ಮಾಡಿದ್ದೀನಿ, ಮಸ್ತಾಗಿತ್ತು ಗುರು. ಟ್ರ್ಯಾಕ್ ಡೇ ಎಕ್ಸ್ಪೀರಿಯನ್ಸ್ ಮಾತ್ರ ಇಟ್ ವಾಸ್ ಆಸಮ್. ವಿಚಾರ ಏನಂದರೆ, ವೆನ್ ಇಟ್ ಕಮ್ಸ್ ಟು ಟ್ರ್ಯಾಕ್ ಡೇ, ನಾನು ಹೇಳೋದು ಒಂದೇ ಗುರು, ಯಾರು ಮೈಂಡ್ ಸೆಟ್ ಇದೆ ರೇಸಿಂಗ್ದು, ರೇಸ್ ಮಾಡಬೇಕು ಅಂತ ತುಂಬ ಆಸೆ, ಎನಿ ಡೇ ನಿಮಗೆ ನಾನು ಸಜೆಸ್ಟ್ ಮಾಡೋದು ಟ್ರ್ಯಾಕಿಗೆ ಹೋಗಿ. ಎಕ್ಸ್ಪೆನ್ಸಿವ್ ಇದೆ ಗುರು, ಆಬ್ವಿಯಸ್ಲಿ ಏನು ಮಾಡೋಕ್ಕಾಗಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನನ್ನ ಪ್ರಕಾರ ಈ ಟ್ರ್ಯಾಕ್ ಡೇಸು ಇದೆಲ್ಲ ತುಂಬಾ ಜಾಸ್ತಿ ಹಾಬಿ ಥರ ಆಗಿ ಇನ್ನೂ ಜಾಸ್ತಿ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಮುಂದೆ ಬರುತ್ತೆ ಅಂತ ಅನ್ನಿಸ್ತಿದೆ. ಇಟ್ ಟೇಕ್ ಸಮ್ ಟೈಮ್. ನನ್ನ ಪ್ರಕಾರ 6 to 7 years ಆಗುತ್ತೆ ಅನಿಸ್ತಿದೆ. ಇನ್ನು ವಿ ಆರ್ ಸ್ಟಿಲ್ ಇನ್ ಅರ್ಲಿ ಸ್ಟೇಜ್. ಏನಕ್ಕಂದರೆ ಎಲ್ಲರೂ ಹೋಗಲ್ಲ ಟ್ರ್ಯಾಕ್ ಡೇ ಮಾಡೋದಕ್ಕೆ, ಎಲ್ಲ ಕಡೆ ಟ್ರ್ಯಾಕ್ಸು ಇಲ್ಲ. ಬೆಂಗಳೂರಲ್ಲಿ ಒಂದು 5-6 ಟ್ರ್ಯಾಕ್ಸ್ ಬಂದುಬಿಟ್ರೆ, ಕೊಯಂಬತ್ತೂರಲ್ಲಿ ಇರೋ ಥರ BIC ಥರ ಇಲ್ಲೇನಾದ್ರು ಟ್ರ್ಯಾಕ್ ಬಂದುಬಿಟ್ರೆ ಆಬ್ವಿಯಸ್ಲಿ ಟ್ಯಾಲೆಂಟ್ಸ್, ಹೊಸ ಟ್ಯಾಲೆಂಟ್ಸ್ ಆಚೆ ಬರುತ್ತೆ, ಅಡಿಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಡ್ರಿನಲಿನ್ ಇರುತ್ತೆ ಯೂತಲ್ಲಿ. ನಾವು ಹೋದಾಗ ಟ್ರ್ಯಾಕ್ ಡೇ ನನಗೊಂದು ಆಲ್ಮೋಸ್ಟ್ ಕ್ಲೋಸ್ ಟು 60,000 ಖರ್ಚಾಯಿತು. ಏನಕ್ಕಂದರೆ ನಾವು ಇದ್ದಿದ್ದು ಸ್ಟೇನು ಒಂದು ಸ್ವಲ್ಪ ಯಾವುದೋ ಒಳ್ಳೆ ಹೋಟೆಲು, ಲೇ ಮೆರಿಡಿಯನ್ ಯಾವುದೋ ಸ್ವಲ್ಪ ಎಕ್ಸ್ಪೆನ್ಸಿವ್ ಹೋಟೆಲಲ್ಲಿದ್ವಿ. ಬಜೆಟ್ ಹೋಟೆಲಲ್ಲಿದ್ದರೆ ಪ್ರಾಬ್ಲಿ 55 ಕ್ಲೋಸ್ ಆಗ್ತಾಯಿತ್ತು ಅನಿಸುತ್ತೆ. ಬಜೆಟ್ 55,000 ಹತ್ರ. ಸ್ವಲ್ಪ ಎಕ್ಸ್ಪೆನ್ಸಿವ್ನೇ ಅಲ್ವಾ. 2 ಡೇಸು ಮಜಾ ಇತ್ತು. ಮ್ಯಾಡ್ ರ್ಯಾಬಿಟ್ ಅವ್ರ ಜೊತೆ ಹೋಗಿದ್ದು. ಬ್ಯೂಟಿಫುಲ್ಲಾಗಿ ಅವರು ನಮಗೆ ಹೇಳ್ಕೊಟ್ರು. ಒಳ್ಳೆ ಇನ್ಸ್ಟ್ರಕ್ಟರ್ಸ್ ಮಾತ್ರ. ಅವರಲ್ಲಿರೋ ಎಲ್ಲನೂ ಇನ್ಫಾರ್ಮೇಷನ್ನು ನಮ್ಮಲ್ಲಿ ಫೀಡ್ ಮಾಡಿ, ಪ್ರತಿ ಒಂದು ಸೆಷನ್ನು, ಪ್ರತಿಯೊಂದು ಲ್ಯಾಪಲ್ಲೂ ಅದನ್ನು ಇಂಪ್ಲಿಮೆಂಟ್ ಮಾಡೋವರೆಗೂ ಅವರು ಪುಷ್ ಮಾಡ್ತಾಯಿದ್ರು ನಮಗೆ, ಅಷ್ಟು ಸಪೋರ್ಟ್ ಮಾಡ್ತಾಯಿದ್ರು. ಅವ್ರದ್ದು ಕೋರ್ ಇಂಟೆನ್ಷನ್, ಯು ಶುಡ್ ಬಿಕಮ್ ಎ ಬೆಟರ್ ರೈಡರ್. ಆಮೇಲೆ ಆದಷ್ಟು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು, ಕ್ರ್ಯಾಶ್ನ ಅವಾಯ್ಡ್ ಮಾಡಿಕೊಂಡು ಚೆನ್ನಾಗಿ ಕಲ್ತ್ಕೊಂಡು ಗಾಡಿ ಓಡಿಸ್ಬೇಕು, ರೇಸ್ ಮಾಡಬೇಕು ಅನ್ನೋದು ಅವ್ರ ಕೋರ್ ಇಂಟೆನ್ಷನ್. ನಂಗೆ ತುಂಬ ಇಷ್ಟ ಆಯಿತು. ಎನಿ ಡೇ ಐ ವುಡ್ ರೆಕಮೆಂಡ್ ಎನಿಬಡಿ who wants to do track days, blindly go with Mad Rabbit. ನಾನು ಇದು ಪೇಡ್ ಪ್ರಮೋಷನ್ ಅಲ್ಲ, ಕೊಲ್ಯಾಬ್ರೇಷನ್ ಅಲ್ಲ, ಇದು ಮೈ ಹಾನೆಸ್ಟ್ ಫೀಡ್ಬ್ಯಾಕ್. ಆಪರ್ಚುನಿಟಿ ಆಫ್ ಇಂಪ್ರೂವ್ಮೆಂಟ್ಸ್ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಅದನ್ನು DC ಬ್ರೋ ಅವ್ರ ವೀಡಿಯೋನಲ್ಲಿ ಸಖತ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಐ ಅಗ್ರಿ ವಿತ್ ವಾಟ್ ಎವರ್ ಹಿ ಸೆಡ್. ಅವ್ರದ್ದೊಂದು ವೀಡಿಯೋ ಇದೆ ನೋಡಿ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಟ್ರ್ಯಾಕ್ ಡೇ ಬಗ್ಗೆ. ನನ್ನ ಎಕ್ಸ್ಪೀರಿಯನ್ಸ್ ಅವಲ್ಲೇ ಹೇಳ್ದಂಗೆ, ರೇಸಿಂಗ್ ಡೇನೇ ಇರೋರು ಇನ್ನೊಂದು ನಿಮಗೆ ಆಪ್ಷನ್ ಇದೆ ಇಲ್ಲೇ, ವೆಲಾಸಿಟಿ ಅದೇನೋ ಇದೆ, ಅರುಣ ಗ್ರಿಡ್ ಅಂತ ಒಂದು ಇದೆ ಅಲ್ಲಿ, ಇದು ಗೋ ಕಾರ್ಟಿಂಗ್ ಟ್ರ್ಯಾಕ್ಸ್. ಅದು ಅಲ್ಲೋಗಿ ಅಲ್ಲೂ ಸೆಷನ್ಸು ಎಲ್ಲ ಅಕಾಡೆಮಿ ಅವರು 1-on-1 ಎಲ್ಲನೂ ಮಾಡ್ತಾರಂತೆ. ಅಲ್ಲೂ ಹೋಗಿ, ಇದು ಇಲ್ಲೇ ಹತ್ರದಲ್ಲೇ, ತುಂಬ ದೂರ ಇಲ್ಲ, ಕೊಯಂಬತ್ತೂರಲ್ಲಿ ಅಂತಲ್ಲ, ಅದು ಇಲ್ಲೇ ಎಲ್ಲೋ ಇದೆ, ಅದು ಬೆಂಗಳೂರು ಹತ್ರನೇ ಎಲ್ಲೋ. ಅಲ್ಲೋಗಿ ಅಲ್ಲೂ ಕಲಿಬೋದು. ತುಂಬ ಜನ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದ್ದಾರೆ ಅಂತಲ್ಲಿ. ನಾನು ಇನ್ನೂ ಹೋಗಿಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥ್ಯಾಂಕ್ಸ್ ಟು ಗಿರೀಶ್ ಬ್ರೋ. ನಮ್ಮ ಚೇತನ್ ಅವ್ರ ಜೊತೆ ರೈಡ್ ಮಾಡಿದಾಗ, ಪ್ಯಾನಿಗಲ್ಲೇ V4S ರೈಡ್ ಮಾಡಿದಾಗ ಗಿರೀಶ್ ಬ್ರೋ ಅವ್ರು 10 ಬಂದಿದ್ರು. ಅವ್ರ ಜೊತೆ ಅವರೇ ಎಲ್ಲ ನನಗೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದು, ಮೋಟಿವೇಟ್ ಮಾಡಿದ್ದು, ಜೊತೆಗೆ ಎಲ್ಲ ಥರ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಟ್ರ್ಯಾಕ್ನಲ್ಲಿ ನೀವು ಯಾವ ಥರ ಹೋಗಬೇಕು, ಹೆಂಗಿರಬೇಕು, ಎಲ್ಲ ತುಂಬ ಇನ್ಫಾರ್ಮೇಷನ್ ಫೀಡ್ ಮಾಡಿದ್ದಾರೆ. ಅವ್ರ ಜೊತೆ ಒಂದು ರೈಡ್ ಮಾಡ್ತೀನಿ ನಾನು. ಅವ್ರದ್ದು 10 ಇದೆ. ಇಫ್ ಯು ರಿಮೆಂಬರ್ ಆ ವೀಡಿಯೋನಲ್ಲಿ ಅವರು 10 ವಿತ್ ಆಕ್ರಪೋಯಿಚ್ ಎಕ್ಸಾಸ್ಟು, ಅದ್ರ ಜೊತೆಗೆ ಸ್ಟೇಜ್ ಟು ಟ್ಯೂನ್ಡ್ ಅವ್ರು 10. ಅವ್ರ ಜೊತೆ ಇನ್ನೊಬ್ರು ಬರ್ತಾರೆ ರೈಡ್ ಮಾಡೋಕ್ಕೆ 10 ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್ ಟು ಗಿರೀಶ್ ಬ್ರೋ ಫಾರ್ ಆಲ್ ದ ಇನ್ಸೈಟ್ಸು, ಇನ್ಪುಟ್ಸು, ಸಜೆಷನ್ಸು, ಅಡ್ವೈಸು. ನಾನು ಮಾಡಿದ್ದು L1 L2 ಕೋರ್ಸು. ಅಂದರೆ L1 L2 ಅನ್ನೋದು ಆದಮೇಲೆ L3 L4 ಬರುತ್ತೆ, ಅದನ್ನು ಮಾಡೋ ಪ್ಲ್ಯಾನ್ಸ್ ಇದೆ. ನನಗೆ ಆಲ್ಮೋಸ್ಟ್ ಗೊತ್ತಿತ್ತು ಅವ್ರು ಏನೇನು ಹೇಳ್ತಿದ್ರು, ಎಕ್ಸ್ಪ್ಲೇನ್ ಮಾಡ್ತಿದ್ರು. ಐ ವಾಸ್ ಆಲ್ರೆಡಿ ಅವೇರ್. ಏನಕ್ಕಂದರೆ ನಾನು ತುಂಬ 5-6 ಇಯರ್ಸಿಂದನೂ ಎಷ್ಟೊಂದು ವೀಡಿಯೋಸು, ಅದು ಎಸ್ಪೆಷಲಿ ಮೋಟೋ ಜಿತ್ಸು ಅವ್ರನ್ನ ತುಂಬ ಫಾಲೋ ಮಾಡ್ತೀನಿ ನಾನು. ನೋಡಿ ನೀವು ಯೂಟ್ಯೂಬ್ನಲ್ಲಿ ಇದ್ದಾರೆ ಅವರು. ಅವ್ರದ್ದೇ ತುಂಬ ಬಾಡಿ ಪೊಸಿಷನ್ ಅದೆಲ್ಲ ನಾನು ಆಲ್ಮೋಸ್ಟ್ ರೋಡಲ್ಲೂ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೆ ಎಷ್ಟೊಂದು. ಅದೇ ನನಗೆ ಲೈನ್ಸ್ ಗೊತ್ತಿರಲಿಲ್ಲ ಟ್ರ್ಯಾಕ್ನಲ್ಲಿ. ಫಸ್ಟ್ ಟೈಮ್ ನಾನು ಹೋಗಿದ್ದಲ್ಲ, ಲೈನ್ಸ್ ತುಂಬಾ ಇಂಪಾರ್ಟೆಂಟು ಟ್ರ್ಯಾಕ್ನಲ್ಲಿ, ಅದು ಗೊತ್ತಾಯ್ತು ನನಗೆ ನೀಟಾಗಿ. ಮತ್ತು ಇನ್ನೂ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಇನ್ಫಾರ್ಮೇಷನ್ಸು ಗೊತ್ತಾಯಿತು, ಎಸ್ಪೆಷಲಿ ಬಾಡಿ ಪೊಸಿಷನ್ನಲ್ಲಿ ಅಪ್ಪರ್ ಬಾಡಿನ ಫುಲ್ ಟಕಿನ್ ಈ ಥರ, ಅದೆಲ್ಲ ಸ್ವಲ್ಪ ಚೆನ್ನಾಗಿತ್ತು. ಅದನ್ನು ಸೂಪರಾಗಿ ಹೇಳ್ಕೊಟ್ರು. ವೆರಿ ನೈಸ್ ಎಕ್ಸ್ಪೀರಿಯನ್ಸು. ನಾನು ಆಲ್ರೆಡಿ ಬಾಡಿ ಪೊಸಿಷನ್ ಬಗ್ಗೆ ತುಂಬ ರಿಸರ್ಚ್ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡಿದ್ದೆ. ಪ್ರಾಬ್ಲಿ L3 L4ನಲ್ಲಿ ಇನ್ನೂ ಜಾಸ್ತಿ ಕಲಿಯೋದಕ್ಕಿರುತ್ತೆ. ಆಮೇಲೆ ವೆಲಾಸಿಟಿ ಟ್ರ್ಯಾಕು, ಅರುಣ ಟ್ರ್ಯಾಕ್ ಅಂತಿದೆಯಲ್ಲ, ಅಲ್ಲೂ ಹೋದ್ರೂ 1-on-1 ಸೆಷನಲ್ಲಿ ತುಂಬ ಕಲಿಯೋದಿರುತ್ತೆ. ನೀಡೋನು ಅದೆಲ್ಲ, ಅಂದರೆ ಹೇಗೆ ಇನ್ನೂ ಫಾಸ್ಟಾಗಿ ಕಾರ್ನರ್ನ ತೊಗೊಳೋದು, ಇನ್ನೂ ಔಟ್ ಅದೆಲ್ಲ ಇನ್ನೂ ಸಖತ್ತಾಗಿ ಹೇಳ್ಕೊಡ್ತಾರೆ. ಟೈಮ್ ಇಲ್ಲ ಗುರು ತುಂಬಾ. ನಾವೇನಂದರೆ ನೋಡ್ರಿ, ನನಗೆ ಬೇಸಿಕಲಿ ಇದು ಹಾಬಿನೇ ಅಂದ್ಕೊಳ್ರಿ ಅಲ್ಲ, ಒಂದು ಎಕ್ಸೈಟ್ಮೆಂಟು, ಕಲಿಬೇಕು, ಮಾಡಬೇಕು, ಒಂದು ಹಾಬಿ. ರೇಸಿಂಗ್ ಆಗಬೇಕು ಅನ್ನೋದು ನನ್ನಲ್ಲಿಲ್ಲ. ಇದೆಲ್ಲ ಹಾಬಿಗೆ. ಮತ್ತು ಬೈಕ್ ರಿವ್ಯೂಸು ಅದೆಲ್ಲ ಮಾಡೋದನ್ನು ನೀವೆಲ್ಲ ಹೇಳ್ತಿರ್ತೀರ, ಅದನ್ನು ಮಾಡಿ ಇದನ್ನು ಮಾಡಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಗ್ಯಾದರ್ ಮಾಡಿರ್ತೀವಿ ನಾವು, ಗಾಡಿಗಳು ಓಡಿಸಿ. ಮೆಜಾರಿಟಿ ಆಫ್ ದ ಆಡಿಯನ್ಸು ನಾನು ನೋಡೋರೆಲ್ಲನೂ ರೋಡಲ್ಲಿ ಓಡಿಸೋರು. ಅವ್ರಿಗೋಸ್ಕರ ನಾನು ರಿವ್ಯೂ ವೀಡಿಯೋಸು ಹಾಕ್ತೀನಿ. ಮತ್ತು ಸೂಪರ್ ಬೈಕ್ ರಿವ್ಯೂ ಮಾಡಿದ್ರು ಅಷ್ಟೇ, ರೋಡಲ್ಲಿ ಯಾರು ಯೂಸ್ ಮಾಡ್ತಾರೆ ಅವ್ರಿಗಂತಾನೆ ಸೂಪರ್ ಬೈಕ್ ವೀಡಿಯೋಸನ್ನು ರಿವ್ಯೂ ಮಾಡಲ್ಲ ಹಾಕೋದು. ಎನಿ ಡೇ ಟ್ರ್ಯಾಕ್ ಈಸ್ ಎ ಟೋಟಲಿ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್. ಅದು ಪ್ಯೂರ್ ಪ್ರೊಫೆಷ್ನಲ್ ಜಾಗ.
ಆದರೆ ಒಂದಂತೂ ನಾನು ಡಿಸ್ಅಗ್ರಿ ಮಾಡ್ತೀನಿ. ಎಷ್ಟೊಂದು ಜನ ಹೇಳ್ತಾರೆ ರೋಡಲ್ಲಿ ಏನು ಓಡಿಸ್ತೀರಾ ಎಲ್ಲ ಚಪ್ಪರಿಗಳು, ಟ್ರ್ಯಾಕಲ್ಲಿ ಬನ್ನಿರಿ, ರೋಡಲ್ಲಿ ಏನು ಸೇಫ್ಟಿ ಇದೆ. ನನಗನ್ಸಿದ್ದು ಒಂದೇ ನೋಡಿ, ಬೇಸಿಕಲಿ ಹೇಳ್ತೀನಿ, ನಾವಲ್ಲಿ ಟ್ರ್ಯಾಕ್ ಡೇ 2 days ಮಾಡಿದಾಗ್ಲೇ 3-4 ಕ್ರ್ಯಾಶ್ ಏನೋ ಆಯಿತು. ಪಲ್ಟಿ ಒಂದು ಡ್ಯೂಕ್ 390 ಏರಲ್ಲಿ, ಇನ್ನೊಂದು ಯಾವುದೋ ಗಾಡಿ S1000RR ಅದು ಕ್ರ್ಯಾಶು. ಆಮೇಲೆ ನಾನು BSNL ಸ್ಟೋರೀಸ್ ಕೇಳಿದ್ದೀನಿ, ಪ್ಯಾನಿಗಲ್ಲೇ V4S ಏನೇ ಫುಲ್ ಕ್ರ್ಯಾಶ್ ಆಗಿ ಬೋನ್ಸ್ ಎಲ್ಲ ಬ್ರೋಕನ್ನು ಹುಡುಗರ್ದು. ಅಂದರೆ ಅಲ್ಲಿ ಅಡ್ರಿನಲಿನ್ ಜಾಸ್ತಿ, ಆಮೇಲೆ ತುಂಬಾ ಶಾರ್ಪ್ ಕಾರ್ನರ್ಸ್ ಇರುತ್ತೆ. ಒಂದು ಟೈನಿ ಮಿಸ್ಟೇಕ್ ಅದು ಗ್ರಾವೆಲಲ್ಲಿ ಹೋಗ್ತೀವಿ, ಇಲ್ಲಾಂದರೆ ಕ್ರ್ಯಾಶ್ ಆಗಿಬಿಡ್ತೀವಿ, ಅಲ್ಲೂ ಇಂಜುರೀಸ್ ಆಗುತ್ತೆ. ಆದರೆ ಲೈಫ್ ಥ್ರೆಟನಿಂಗ್ ಇಂಜುರೀಸ್ ಅಷ್ಟಾಗಲ್ಲ ನನ್ನ ಪ್ರಕಾರ. ಏನಕ್ಕಂದರೆ ಅಲ್ಲಿ ಎಲ್ಲ ನೋನ್ ಟ್ರ್ಯಾಕ್, ಅದು ಗೊತ್ತು ನಮ್ಗೆ ಏನಿದೆ ಅಂತ. ನಾಯಿ ಬರೋಲ್ಲ, ಸಡನ್ ಆಗಿ ಸರ್ಪ್ರೈಸಸ್ ಇರಲ್ಲ, ಮತ್ತೆ ಮಿಸ್ಟೇಕ್ಸ್ ನಮ್ಮ ಕಡೆಯಿಂದನೇ ಆಗ್ಬೋದು, ಇಲ್ಲ ನಮ್ಮ ಜೊತೆ ರೈಡರ್ ಬಡಿ ಯಾರು ಇರ್ತಾರೆ ಅವ್ರ ಕಡೆ ಮಿಸ್ಟೇಕ್ಸ್ ಆದರೆ ಕ್ರ್ಯಾಶ್ ಆಗೋದು. ಮತ್ತೆ ನಾವು ತುಂಬ ಪುಷ್ ಮಾಡಬೇಕಾದ್ರೆ ಇದು ಔಟ್ ಆಫ್ ಕಂಟ್ರೋಲ್ ಹೋದಾಗ್ಲೇ ಕ್ರ್ಯಾಶಸ್ ಆಗೋದು, ಮೂಳೆಗಳು ಮುರಿಯೋದು, ಹಿಂದೆ ಮುಂದೆ ಎಲ್ಲ ಕಡೆ ಮುರ್ಕೊಂಡು ತುಂಬ ಇದೆ ಇಂಜುರೀಸು. ಟ್ರ್ಯಾಕ್ನಲ್ಲೂ ಆಗುತ್ತೆ ಇಂಜುರೀಸು. ಡೆತ್ ಅನ್ನೋದು ಆಗಲ್ಲ ಟ್ರ್ಯಾಕ್ನಲ್ಲಿ ಅಷ್ಟು ಸುಲಭವಾಗಿ. ರೋಡ್ನಲ್ಲಿ ಏನಂದರೆ ಅನ್ಸರ್ಟಿನಿಟಿ ಜಾಸ್ತಿ. ಆಬ್ವಿಯಸ್ಲಿ ರೋಡ್ನಲ್ಲಿ ರಿಸ್ಕು ಜಾಸ್ತಿ ಇರುತ್ತೆ. ಹಂಗಂದ್ಬಿಟ್ಟು ಟ್ರ್ಯಾಕ್ ರಿಸ್ಕೇ ಇಲ್ಲ, ಟ್ರ್ಯಾಕಲ್ಲಿ ಏನೂ ಇಲ್ಲ ಅನ್ನೋ ನಾನು ಒಪ್ಪಲ್ಲ. ಟ್ರ್ಯಾಕ್ ರೈಡರ್ಸ್ ಎಷ್ಟು ಇಂಜುರೀಸ್ ಇದೆ ಗೊತ್ತಾ? ನೀವು ಟ್ರ್ಯಾಕ್ ರೈಡರ್ಸ್ ತುಂಬ ಎಕ್ಸ್ಪೀರಿಯನ್ಸ್ ಇರೋನ ಕೇಳಿರಿ, ಇಂಜುರೀಸ್ ಇಲ್ದಿರೋರು ತುಂಬಾ ಕಮ್ಮಿ. ಬೆನ್ಮೂಳೆಗಳು, ಕಾಲುಗಳು, ಆ್ಯಂಕಲ್ಲು, ಕೈ ಎಲ್ಲ ಮುರ್ಕೊಂಡಿರ್ತಾರೆ. ಹಾಗಂದ್ಬಿಟ್ಟು ಟ್ರ್ಯಾಕು ಫುಲ್ ಸೇಫು. ನಾನೇ ಆಯ್ಕೊಂತ ಇದ್ದೆ ಒಂದೆರಡು ಕಡೆ. ಹೇಗೋ ಮಾಡಿ ನನ್ನ ಗಾಡಿ ಎತ್ಕೊಂಡೆ. ಅದು ನಾನು ಓಡಿಸ್ತಾ ಇದ್ದು KTM RC ಗಾಡಿಗಳು. ಅದೇ ಅಟ್ ದಿ ಎಂಡ್ ಆಫ್ ದ ಡೇ ಈ ಸಂಡೇ ರೈಡ್ಸು, ನಾವೆಲ್ಲ ರೈಡಿಂಗ್ ಬಡೀಸು ಆರಾವಾಗವಾಗ ಸುಮ್ಮನೆ ಓಡಿಸ್ಕೊಂಡು ಹೋಗೋದು. ನಾರ್ಮಲಾಗಿ ಇದಕ್ಕೆ ಪೇ ಮಾಡಿದ್ದೀವಿ ಟ್ಯಾಕ್ಸಸ್ಸು ನಾವು ಪಬ್ಲಿಕ್ ರೋಡ್ಸಲ್ಲಿ ಓಡಿಸೋದಕ್ಕೆ. ಯಾರು ಎಲ್ಲಿ ಬೇಕಾದ್ರೂ ಓಡಿಸ್ಬೋದು, ಟ್ರ್ಯಾಕಲ್ಲಾರ ಓಡಿಸ್ಬೋದು, ಇಲ್ಲ ಓಡಿಸ್ಬೋದು. ರೋಡಲ್ಲಿ ಓಡಿಸೋರೆಲ್ಲನೂ ಸರಿ ಇಲ್ಲ, ಅದೆಲ್ಲ ನಾನು ಒಪ್ಪಲ್ಲ. ಯಾರೆಲ್ಲಾರ ಓಡಿಸ್ಕೊಂಡ್ಲಿಗ್ರು. ಸೂಪರ್ ಬೈಕ್ ಎತ್ಕೊಂಡವರು ಒಬ್ಬೊಬ್ಬರು ಬರೀ ಟ್ರ್ಯಾಕ್ ಅಂತಲೇ ಬಿಲ್ಡ್ ಮಾಡಿಬಿಟ್ಟು ಇಟ್ಕೊಂಡಿರೋದು ತುಂಬ ಕಮ್ಮಿ ಜನ. ರೋಡಿಗೆ ಎತ್ತೋದಿಲ್ಲ. ಒಂದಷ್ಟು ಜನ ಬರೀ ಇಲ್ಲಿ ಏರಿಯಲ್ಲಿ ಬೀಟ್ಸಾಕೋಕ್ಕೆ ಒಂದು ವೈಬ್ಗೋಸ್ಕರ ಸೂಪರ್ ಬೈಕ್ ಇಡ್ತಾರೆ. ಇನ್ನೊಂದಷ್ಟು ಜನ ಬರೀ ಸಂಡೇ ರೈಡ್ಸ್ ಅಂತ ಇರ್ತಾರೆ. ಏನಕ್ಕಂದರೆ ಎಲ್ಲ ಬರ್ತಾರೆ, ಎಲ್ಲ ವಾರ ಫುಲ್ ಕೆಲಸ ಮಾಡಿರ್ತಾರೆ. ಬೆಳಗ್ಗೆ ಎದ್ಬಿಟ್ಟು ಆರಾಮಾಗಿ ಪೀಸ್ಫುಲ್ಲಾಗಿ ಸಂಡೇ ರೈಡ್ ಒಂದು ಕಡೆ ಅಡ್ಡ ಹಾಕಿ ಎಲ್ಲ ಒಂದು ಸ್ವಲ್ಪ ತಿಂಡಿಗಳು ತಿನ್ಕೊಂಡು ಮಜಾ ಮಾಡ್ಕೊಂಡು, ಹುಡುಗರು ಅಲ್ಲಿ ಇಲ್ಲಿ ಚಿಕ್ಕ ಫ್ಲೈ ಬ್ಯಾಗ್ಗಳು ಕೊಟ್ಕೊಂಡು ಮಜಾ ಮಾಡ್ಕೊಂಡು ಮನೆಗೆ ಹೋಗೋದು. ಒಬ್ಬೊಬ್ರದ್ದು ಒಂದು ವೈಬಲ್ ಗಾಡಿಗಳು ಇಟ್ಕೊತಾರೆ. ಎಲ್ಲರೂ ಅವ್ರವ್ರ ಜಾಗದಲ್ಲ ಸರಿಯೇ ಇದ್ದಾರೆ. ಅಟ್ ದಿ ಎಂಡ್ ಆಫ್ ದ ಡೇ ಏನಂದರೆ, ಇದು ನನಗೆ ಒಂದು ಗರಾಜ್ನಲ್ಲಿ ಇಲ್ಲ ಅಂದರೆ ಒಂಥರ ಸೈಕ್ ಆಗಿಬಿಡ್ತೀನಿ. ಒಂದು ಹೊಸದು ಬಂದೈತೆ, ಖುಷಿಯಾಗಿದ್ದೀನಿ, ಆರಾಮಿದ್ದೀನಿ, ಪೀಸಾಗಿ ಬಾಯ್ಸ್ ಜೊತೆ ಓಡಾಡಿಕೊಂಡು ರೈಡ್ಗಳು ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಾಗಿರೋಣ, ಅಪ್ಗ್ರೇಡ್ಸ್ಗಳು ಮಾಡಿಕೊಂಡು. ಏನಂತೀರ? ಮತ್ತು ಇನ್ನೊಂದು ಹೇಳಬೇಕು, ಟ್ರ್ಯಾಕಲ್ಲಿ ಕಲ್ತಿದ್ದೆಲ್ಲನೂ ನಾವು ರೋಡಲ್ಲಿ ಹಾಕೋಕ್ಕಾಗಲ್ಲ. ಟ್ರ್ಯಾಕಲ್ಲಿ ಹೋಗಿ ಅದು ಟ್ರ್ಯಾಕ್ ಲೈನ್ಸೇ ಬೇರೆ, ಔಟು ಅಲ್ಲಿ ತೊಗೊಳೋ ಲೈನ್ಸೇ ಬೇರೆ. ರೋಡು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಾಡಿ ಪೊಸಿಷನ್ ಒಂದು ಸ್ವಲ್ಪ ನಾವು ಇಂಪ್ಲಿಮೆಂಟ್ ಮಾಡ್ಕೊಬೋದು. ಅಂದ್ರೂ ರೋಡ್ನಲ್ಲಿ ಏನು ಬಾಡಿ ಪೊಸಿಷನ್ ಹಾಕೋಣ, ಎಲ್ಲ ಟ್ರಾಫಿಕ್ ಅವ್ರು ಬರ್ತಿರ್ತಾರೆ, ಇವ್ರು ಬರ್ತಿರ್ತಾರೆ. ಟ್ರ್ಯಾಕ್ ಆದರೆ ಒಂದೇ ಸಮ ಟಕ್ಕಿನ್ ಹಾಕ್ತೀವಿ, ಹೋಗ್ತೀವಿ, ಕಾರ್ನರಲ್ಲಿ ಎದ್ದೇಳ್ತೀವಿ, ಮತ್ತು ಲೀನ್ ಮಾಡ್ತೀವಿ, ಮತ್ತು ಟಕ್ಕಿನ್ ಹಾಕ್ತೀವಿ, ಹೋಗ್ತೀವಿ. ಅದು ಪ್ರಾಪರ್ ಒಂದು ಯೂನಿಫಾರ್ಮಿಟಿ ಇರುತ್ತೆ. ನನ್ನ ಪ್ರಕಾರ ಟ್ರ್ಯಾಕಲ್ಲಿ ಕಲ್ತಿರೋದನ್ನೆಲ್ಲ ರೋಡಲ್ಲಿ ನಾವು ಜಾಸ್ತಿ ಹಾಕೋಕ್ಕಾಗಲ್ಲ. ಬಾಡಿ ಪೊಸಿಷನ್ ಒಂದು ಲೆವೆಲ್ಗೆ ಹಾಕೋಬೋದು ಅಲ್ಲಿ ಇಲ್ಲಿ ಅಷ್ಟೇ. ರೋಡ್ ರೈಡಿಂಗ್ ಬೇರೆ, ಟ್ರ್ಯಾಕ್ ರೈಡ್ ಬೇರೆ. ಟ್ರ್ಯಾಕ್ ಇಸ್ ಪ್ಯೂರ್ಲಿ ಪ್ರೊಫೆಷ್ನಲ್, ರೋಡ್ ಇಸ್ ಜಸ್ಟ್ ಫಾರ್ ಫನ್ ಅಷ್ಟೇ ನನ್ನ ಪ್ರಕಾರ. ಓಕೆ ಗುರುಬೇ, ಹಂಗಾರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಬ್ಯೂಟಿಫುಲ್ ಸನ್ಸೆಟ್. ಇದೇ ಅಡ್ಡದಲ್ಲಿ ಬಂದು ನಾನು ನಂದು KTM ಅಡ್ವೆಂಚರ್ 390 ಹೊಸ ತೊಗೊಂಡು ಇಲ್ಲೇ ಅನ್ವೀಲ್ ಮಾಡಿದ್ದೋ. ಮಳೆ ಬಂದಿತ್ತು ಇವತ್ತು, ಹೆಂಗೆಂಗೋ ಮಳೆ ಬಂದಿಲ್ಲ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಪ್ರಾಬ್ಲಿ ಒಂದು ಯಾವ್ದಾರು ಒಳ್ಳೆ ಸಂಡೇ ರೈಡ್ ಮಾಡ್ತಾ ಒಂದು ವ್ಲಾಗ್ ಮಾಡ್ತೀನಿ, ಮತ್ತು ಅಪ್ಗ್ರೇಡ್ಸ್ದು ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ತೀನಿ. ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ, ಅದಕ್ಕೋಸ್ಕರ ವೀಡಿಯೋಗಳು ಹಾಕೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.